ಇವತ್ತಿನ ನಮ್ಮ ಹರೇ ಕೃಷ್ಣ. ಇವತ್ತಿನ ನಮ್ಮ ಭಾಗವತಂ ಚರ್ಚೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಭಾಗವತಂ ಕ್ಲಾಸ್ ಬಂದು ಸ್ಕಂದ 1 ಅಧ್ಯಾಯ 13 ಶ್ಲೋಕ 39. ಫಸ್ಟ್ ಕ್ಯಾಂಟು 13th ಚಾಪ್ಟರ್ ಶ್ಲೋಕ ನಂಬರ್ 39. ಓಕೆ, ಇವತ್ತು ನೋಡೋಣ ನಾವು ಯುಧಿಷ್ಠಿರ ಉವಾಚ ಏನಂತ ಕಲಿಯೋಣ. ಅದರ ಬಗ್ಗೆ ಚರ್ಚೆ ಮಾಡೋಣ, ಅಧ್ಯಯನ ಮಾಡೋಣ, ಕೆಲವು ನೀತಿಗಳನ್ನು ಕೂಡ ತಿಳ್ಕೊಳ್ಳೋಣ, ಗುಣಪಾಠಗಳನ್ನು ಕೂಡ ಇಲ್ಲಿ ಕಲಿಯೋಣ. ಲಾಸ್ಟ್ ಟೈಮ್ ನಮ್ ಕ್ಲಾಸ್ ಅಲ್ಲಿ ವಿದುರ ಮಹಾತ್ಮರ ಬಗ್ಗೆ ನಾವು ಬಹಳ ಹೊತ್ತು ನಾವು ಚರ್ಚೆ ಮಾಡಿದ್ವಿ, ಎಷ್ಟೋ ವಿಷಯಗಳನ್ನ ತಿಳ್ಕೊಂಡ್ವಿ. ಹಾಗೆ ಇದು ನನ್ನ ಫಾರ್ಚುನೇಟ್ ಅಂತ ಹೇಳ್ಬೇಕು, ನನಗೆ ಒದಗಿರಂತ ಒಂದು ಶುಭ ಸಂದರ್ಭ, ಒಂದು ಪುಣ್ಯ ಅಂತ ಹೇಳ್ಬೋದು. ಇವತ್ತು ನಾವು ಮಾತಾ ಗಾಂಧಾರಿ ಬಗ್ಗೆ ನಾವು ಇವತ್ತು ಚರ್ಚೆನ ಮಾಡೋಣ. ಆಕೆಯಲ್ಲಿರಂತ ಒಳ್ಳೆ ಗುಣಗಾನ ಮಾಡೋಣ, ಅದನ್ನ ವರ್ಣನೆ ಮಾಡ್ತಾ ಆಕೆಯ ಜೀವನದಿಂದ ನಾವು ಏನ್ ಕಲಿಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ಓಕೆ, ಹರೇ ಕೃಷ್ಣ. ಯಾರಾದ್ರು ಕನ್ಫರ್ಮ್ ಮಾಡ್ತೀರಾ? ನನ್ನ ವಾಯ್ಸ್ ಆಡಿಬಲ್ ಚೆನ್ನಾಗಿದೆಯಾ? ಹರೇ ಕೃಷ್ಣ ಮಾತಾಜಿ, ಕೇಳಿಸಿದೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೀ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜ ಮಾಲಿನೇ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ. ನಮ್ಮ ಇವತ್ತಿನ ಶ್ಲೋಕ 1.13.39. ಯುಧಿಷ್ಠಿರ ಉವಾಚ ನಾಹಂ ವೇದ ಗತಿಂ ಪಿತ್ರೋರ್ಭಗವನ್ ಕ್ವಗತಾವಿತಃ ಅಂಬಾವಾಹತ ಪುತ್ರಾರ್ಥ ಕ್ವಗತಾ ಚ ತಪಸ್ವಿನಿ. ನಾಹಂ ವೇದ ಗತಿಂ ಪಿತ್ರೋರ್ಭಗವನ್ ಕ್ವಗತಾವಿತಃ ಅಂಬಾವಾಹತ ಪುತ್ರಾರ್ಥ ಕ್ವಗತಾ ಚ ತಪಸ್ವಿನಿ. ಓಕೆ, ನಿಮ್ಮ ಪುಸ್ತಕಗಳಿದ್ರೆ ನೀವು ಓಪನ್ ಮಾಡಿ ಇಟ್ಕೊಳ್ಳಿ, ನನ್ನ ಜೊತೆಗೆ ನೀವು ಕೂಡ ಓದ್ಕೊಳ್ಬಹುದು. ಅನುವಾದ ಮತ್ತೆ ಭಾವಾರ್ಥಗಳನ್ನು ನೀಡಿದಂತ ಇಸ್ ಡಿವೈನ್ ಗ್ರೇಸ್ ಶೀಲ ಪ್ರಭುಪಾದನಿಗೆ ಜೈವಾಗಲಿ. ಜೈ ಶೀಲ ಪ್ರಭುಪಾದ. ಅನುವಾದ. ಮಹಾರಾಜ ಯುಧಿಷ್ಠಿರನು ಹೇಳಿದನು, ಓ ದೈವಿಕ ವ್ಯಕ್ತಿಯೇ, ನನ್ನ ದೊಡ್ಡಪ್ಪ ಚಿಕ್ಕಪ್ಪಂದಿರಿಬ್ಬರೂ ಎಲ್ಲಿಗೆ ಹೋದರೆಂದು ಗೊತ್ತಿಲ್ಲ. ತನ್ನ ಮಕ್ಕಳನ್ನೆಲ್ಲ ಕಳೆದುಕೊಂಡು ದುಃಖಾಘಾತಕ್ಕೊಳಗಾಗಿರುವ ವೃತನಿಷ್ಠಳಾದ ನನ್ನ ದೊಡ್ಡಮ್ಮನೂ ನನಗೆ ಕಾಣುತ್ತಿಲ್ಲ. ಭಾವಾರ್ಥ. ಸದಾತ್ಮನು ಭಗವದ್ಭಕ್ತನೂ ಆದ ಮಹಾರಾಜ ಯುಧಿಷ್ಠಿರನು ಸದಾ ತನ್ನ ದೊಡ್ಡಮ್ಮನಿಗೆ ಒದಗಿದ ಮಹಾ ನಷ್ಟದ ಬಗ್ಗೆ ಮತ್ತು ವೃತನಿಷ್ಠಳಾಗಿದ್ದ ಅವಳ ದಣಿವು ಆಯಾಸಗಳ ಬಗ್ಗೆ ಎಚ್ಚರವುಳ್ಳವನಾಗಿದ್ದನು. ವೃತನಿಷ್ಠರಾದವರು ಎಂದೂ ಯಾವ ಬಗೆಯ ಬಳಲಿಕೆಗಳಿಂದಲೂ ವಿಚಲಿತರಾಗುವುದಿಲ್ಲ. ಅದು ಅವರನ್ನು ಆಧ್ಯಾತ್ಮಿಕ ಉನ್ನತಿಯ ಮಾರ್ಗದಲ್ಲಿ ಸಮರ್ಥರನ್ನಾಗಿ ದೃಢ ಸಂಕಲ್ಪವುಳ್ಳವರನ್ನಾಗಿ ಮಾಡುತ್ತದೆ. ರಾಣಿ ಗಾಂಧಾರಿ ಅನೇಕ ಕಠಿಣ ಸನ್ನಿವೇಶಗಳಲ್ಲಿ ತನ್ನ ಅದ್ಭುತ ವ್ಯಕ್ತಿತ್ವದಿಂದಾಗಿ ವೃತನಿಷ್ಠರಿಗೆ ಉತ್ತಮ ನಿದರ್ಶನವಾಗಿದ್ದಾಳೆ. ಅವಳು ತಾಯಿಯಾಗಿ, ಹೆಂಡತಿಯಾಗಿ, ವೃತನಿಷ್ಠಳಾಗಿ ಒಬ್ಬ ಆದರ್ಶ ಮಹಿಳೆಯಾಗಿದ್ದಾಳೆ. ಮಹಿಳೆಯಲ್ಲಿ ಇಂತಹ ವ್ಯಕ್ತಿತ್ವ ಕಾಣಿಸಿಕೊಂಡಿರುವುದು ಜಗತ್ತಿನ ಇತಿಹಾಸದಲ್ಲಿ ವಿರಳ. ಹರೇ ಕೃಷ್ಣ. ಪ್ರೇಯರ್ಸ್ ಮಾಡಿ ಗುರುವಿನ ಆಶೀರ್ವಾದವನ್ನು ಪಡೆದು ನಾವು ಈ ಕ್ಲಾಸ್ನ ಮುಂದುವರಿಸ್ತೇನೆ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರುಂ ಶ್ರೀಯುತ ಪದಕಮಲಂ ಶ್ರೀ ಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀ
ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸ ಗಣಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯ ಪತಾಕ ಸ್ವಾಮಿನಿತಿ ನಾಮಿನೆ. ನಮೋ ಆಚಾರ್ಯ ಪಾದಾಯ ನಿತ್ತಾಯ ಕೃಪ ಪ್ರದಾಯಿನೇ ಗೌರಕತ ದಾಮದಾಯ ನಗರ ಗ್ರಾಮ ತಾರಿಣೆ. ನಮ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರಿ ಹರೇ ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಯತ್ಕೃಪಾತಮಹಂ ವಂದೇ ಶ್ರೀ ಗುರುಂ ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಕೃಷ್ಣ ಚೈತನ್ಯೇಶ್ವರಂ. ಹರೇ ಹರೇ ಕೃಷ್ಣ. ಸೊ ಇವತ್ತಿನ ಈ ಶ್ಲೋಕದ ಅನುವಾದವನ್ನು ಒಂದ್ಸಲ ನೋಡೋಣ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಮಹಾರಾಜ ಯುಧಿಷ್ಠಿರನು ಹೇಳಿದನು, ಓ ದೈವಿಕ ವ್ಯಕ್ತಿಯೇ, ನನ್ನ ದೊಡ್ಡಪ್ಪ ಚಿಕ್ಕಪ್ಪಂದಿರಿಬ್ಬರು ಎಲ್ಲಿಗೆ ಹೋದರೆಂದು ಗೊತ್ತಿಲ್ಲ. ತನ್ನ ಮಕ್ಕಳನ್ನೆಲ್ಲ ಕಳೆದುಕೊಂಡು ದುಃಖಾಘಾತಕ್ಕೊಳಗಾಗಿರುವ ವೃತನಿಷ್ಠಳಾದ ನನ್ನ ದೊಡ್ಡಮ್ಮನೂ ನನಗೆ ಕಾಣುತ್ತಿಲ್ಲ. ಹರೇ ಕೃಷ್ಣ. ಸೊ ನಾವು ಯಾರನ್ನ ತುಂಬಾ ಗೌರವಿಸ್ತೀವಿ, ಪ್ರೀತಿಸ್ತೀವಿ, ಅವರು ನಮ್ಗೆ ಕಣ್ಣಿಗೆ ಎದುರಿಗೆ ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಕಣ್ಣುಗಳು ಹೇಗೆ ಹುಡುಕಾಟ ಮಾಡತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲೂ ಯಾರನ್ನ ಕೇಳ್ತಾ ಇದ್ದಾರೆ? ಸಂಜಯರನ್ನ ಕೇಳ್ತಾ ಇದ್ದಾರೆ. ಏನಂತ ಕೇಳ್ತಾ ಇದ್ದಾರೆ? ನನ್ನ ದೊಡ್ಡಪ್ಪ ಚಿಕ್ಕಪ್ಪ ಇಬ್ರು ಕಾಣ್ತಾ ಇಲ್ಲ. ಯಾರು? ಧೃತರಾಷ್ಟ್ರ ಮತ್ತೆ ವಿದುರ ಮಹಾರಾಜ. ಸೊ ಇಬ್ರು ಕೂಡ ಕಾಣಿಸ್ತಾ ಇಲ್ಲ. ಹಾಗೇನೆ ತನ್ನ ದೊಡ್ಡಮ್ಮ ಯಾರು? ಗಾಂಧಾರಿ ಕೂಡ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಎಲ್ಲಿ ಕೊಟ್ಟೋದ್ರು, ಯಾಕೆ, ಏನಾಯ್ತು, ಸೊ ಆಕೆ ಎಷ್ಟು ದುಃಖದಿಂದ ಇದ್ಲು, ಏನಾದ್ರೂ ಆಗೋಯ್ತಾ ಅಂತ ಹೇಳ್ಬಿಟ್ಟು ಚಿಂತೆ ಆಗೋಗ್ಬಿಟ್ಟಿದೆ ಅವ್ರಿಗೆ. ಸೊ ಹೀಗೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಸೇವೆ ಯಾವ ಮಟ್ಟಕ್ಕಿರ್ಬೋದು. ಹಾಗಾದ್ರೆ ಪ್ರತಿದಿನ ಯುಧಿಷ್ಠಿರ ಮಹಾರಾಜನು ಬಂದು ಹೇಗೆ ಅವರ ದೊಡ್ಡಪ್ಪ ಇವರಿಗೆ ಪ್ರತಿ ದಿನ ನಮಸ್ಕಾರ ಮಾಡಿ ಅವರ ಹತ್ರ ಆಶೀರ್ವಾದಗಳನ್ನ ಪಡೆದು ಆಮೇಲೆ ತನ್ನ ರಾಜ್ಯಾಡಳಿತವನ್ನ ಮಾಡ್ತಾ ಇದ್ರು. ಸೊ ಅವರಲ್ಲಿರುವಂತ ಆ ನಿಷ್ಠೆ, ಆ ಗೌರವ, ಆ ಪ್ರೀತಿ ನಮಗೆ ತೋರಿಸ್ಕೊಡುತ್ತೆ ಎಷ್ಟು ಹುಡುಕಾಟ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು. ಇವತ್ತು ನಾನು ಮೊದಲೇ ಹೇಳಿದ ಹಾಗೆ ಮಾತಾ ಗಾಂಧಾರಿಯ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತೀವಿ. ಆಕೆಯ ಕೆಲವು ಸನ್ನಿವೇಶಗಳನ್ನ, ಆಕೆಯಲ್ಲಿರುವಂತ ಗುಣಗಳನ್ನ ವರ್ಣನೆ ಮಾಡ್ಕೊಳ್ಳೋಣ. ಸೊ ಯಾವಾಗ ನಾವು ಮಹಾ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡ್ತೀವಿ, ಹಾಗೆ ಅವರಲ್ಲಿರುವಂತ ಒಳ್ಳೆ ಗುಣಗಳನ್ನ ಕೂಡ ನಾವು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡಬಹುದು. ಇವರು ನನ್ಗೆ ಆದರ್ಶ ಪ್ರಿಯರಾಗಿರ್ತಾರೆ. ಸೊ ಪ್ರಭುಪಾದ್ರು ಇಲ್ಲಿ ಹೇಳ್ತಾ ಇದ್ದಾರೆ, ಮಹಿಳೆಯಲ್ಲಿ ಅಂತ ವ್ಯಕ್ತಿತ್ವ ಕಾಣಿಸಿಕೊಂಡಿರುವುದು ಜಗತ್ತಿನ ಇತಿಹಾಸದಲ್ಲಿ ವಿರಳ. ಅಂತ ವಿರಳ ವ್ಯಕ್ತಿಯಾದಂತ ಮಾತಾ ಗಾಂಧಾರಿಯ ಬಗ್ಗೆ ನಾವು ಇವತ್ತು ಚರ್ಚಿಸೋಣ. ಸೊ ಇದ್ರಲ್ಲಿ ಏನ್ರಲ್ಲಿ ಗಾಂಧಾರಿ ಮಾತಾ ತುಂಬಾ ಫೇಮಸ್, ಏನ್ರಲ್ಲಿ ಪ್ರಸಿದ್ಧರಾಗಿದ್ದಾರೆ? ತನ್ನ ತಪಸ್ಸಿನಲ್ಲಿ, ಅತಿ ಕಠಿಣವಾದ ತಪಸ್ಸನ್ನ ಆಚರಣೆ ಮಾಡಿದ ಪತಿವ್ರತ ಶಿರೋಮಣಿಗಳಲ್ಲಿ ಒಬ್ಬರಾಗಿ ನಾವು ಗಾಂಧಾರಿ ಮಾತೆಯನ್ನ ನಾವು ನೆನಪಿಸ್ಕೊಳ್ತಾ ಇರ್ತೀವಿ, ಹೌದಾ? ಸೊ ಆದ್ರೆ ಈ ಗಾಂಧಾರಿ ಮಾತಾ ಒಂದು ಹಿನ್ನೆಲೆಯನ್ನ ನಾವು ನೋಡ್ಕೊಂಡ್ ಬರೋಣ. ಸೊ ಗಾಂಧಾರಿ ಮಾತಾ ಗಾಂಧಾರ ದೇಶದಲ್ಲಿ ಜನಿಸಿದವರು. ಸೊ ಇವರು ರಾಜ ಸುಬಲ ಮಹಾರಾಜ ಮತ್ತು ರಾಣಿ ಸುಧರ್ಮ ಇವರ ಮಗಳಾಗಿ ಜನಿಸಿದ್ರು. ಹಾಗೆ ಅತಿ ವಿಖ್ಯಾತವಾಗಿರುವಂತಹ ಶಕುನಿಯ ತಂಗಿಯಾಗಿ ಕೂಡ ತುಂಬಾ ಪ್ರಸಿದ್ಧರಾಗಿದ್ದಾರೆ. ಸೊ ಗಾಂಧಾರ ದೇಶ ಹೇಗಿತ್ತು? ಗಾಂಧಾರ ದೇಶ ಕೇವಲ ಏನ್ ಹೇಳ್ತಾರೆ, ದೊಡ್ಡ ದೊಡ್ಡ ಬೆಟ್ಟಗಳು, ಕಣಿವೆಗಳು ಇದರಿಂದ ಕೂಡಿತ್ತು. ಅಂದ್ರೆ ಅಲ್ಲಿರುವಂತ ಪರಿಸ್ಥಿತಿ ಹೇಗಿರ್ತಾ ಇತ್ತು? ಬೆಳಗಿನತ್ತು ತುಂಬಾ ಬಿಸಿಲಿರ್ಬೋದು, ರಾತ್ರಿ ಹೊತ್ತು ತುಂಬಾ ಚಳಿ ಇರ್ಬೋದು, ಒಂದು ವಿಪರೀತವಾಗಿರ್ತಾ ಇತ್ತು ಅಲ್ಲಿನ ಪರಿಸ್ಥಿತಿಗಳು. ಸೊ ಅಂತ ಕಠಿಣ ಪರಿಸ್ಥಿತಿಗಳಲ್ಲಿ ಬೆಳೆದಂತ ಜನರು ಕೂಡ ಹೇಗಿರ್ತಾರೆ? ಕಠಿಣವಾಗಿ ಇರ್ತಾರೆ. ಸೊ ಅವರ ವೃತ್ತ ಹೇಗಿರುತ್ತೆ? ಕಠಿಣವಾಗಿ ಇರುತ್ತೆ. ಸೊ ಗಾಂಧಾರಿ ಮಾತೆಯಿಂದ ನಾವು ಅದನ್ನ ತಿಳ್ಕೊಳ್ಬಹುದು. ಹಾಗೆ ಕಠಿಣ ಮನಸ್ಸನ್ನುಳ್ಳಂತ ಶಕುನಿ ಬಗ್ಗೆ ಕೂಡ ಎಲ್ಲರಿಗೂ ಕೂಡ ಗೊತ್ತಿದೆ ಅಲ್ವಾ? ಸೊ ಯಾರಿಗೂ ಏನು ಅವ್ರ ಬಗ್ಗೆ ಹೇಳ್ಕೊಡ್ಬೇಕಾಗಿಲ್ಲ. ಆದ್ರೆ ನಮ್ಮ ಡಿಸ್ಕಷನ್ ಇವತ್ತು ಗಾಂಧಾರಿ ಮಾತಾ ಬಗ್ಗೆ. ಇನ್ನು
ಮಾತಾ ಗಾಂಧಾರಿ ಕೂಡ ಬಹಳ ಕಠಿಣವಾದ ಪತಿವ್ರತ ಒಂದು ವ್ರತವನ್ನ ಆಚರಣೆ ಅನುಸರಿಸ್ಕೊಂಡು ಬಂದಿದ್ರು. ಸೊ ಅವ್ರ ಎಲ್ಲರಿಗೂ ಗೊತ್ತಿದೆ. ಆಕೆ ಚಿಕ್ಕ ಮಗುವಿಂದಾನೇ ತುಂಬಾ ಜ್ಞಾನಿ ಬುದ್ಧಿವಂತಳಾಗಿದ್ಲು. ಸೊ ಬೆಳೆದ ಮೇಲೆ ಆಕೆ ವರವನ್ನ ಪಡೆದ ಮೇಲೆ ಗಾಂಧಾರಿಯನ್ನ ಮದುವೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಭೀಷ್ಮ ಪಿತಾಮಹರು ಈ ಗಾಂಧಾರ ದೇಶಕ್ಕೆ ಬಂದು ಕೇಳ್ಕೊಳ್ತಾರೆ. ಸೊ ಹಾಗಾಗಿ ಗಾಂಧಾರಿಯನ್ನ ಧೃತರಾಷ್ಟ್ರನಿಗೆ ಕೊಟ್ಟು ಮದುವೆ ಮಾಡ್ಲಕ್ಕಾಗತ್ತೆ. ಆದ್ರೆ ತಂದೆ ಸುಬಲ ಮಹಾರಾಜ ಆ ಮಗು ಮೇಲೆ ಪ್ರೀತಿಯಿಂದ ಸೊ ಆಕೆಗೆ ಹೇಳೇ ಇರೋದಿಲ್ಲ, ಅನ್ಯಾಯನೇ ನಡೆದು ಹೋಗುತ್ತೆ. ಸೊ ಕುರುಡನನ್ನ ನೀನು ಮದುವೆ ಮಾಡ್ಕೊಳ್ತಾ ಇದೀಯ ಅಂತ ಹೇಳೋದೇ ಇಲ್ಲ. ಆದ್ರೆ ಪ್ರಜೆಗಳ ಹಿತಾಸಕ್ತಿಯನ್ನ ನೋಡ್ತಾರೆ. ಸೊ ಯಾವಾಗ ಪ್ರಜೆಗಳ ಹಿತಾಸಕ್ತಿಯನ್ನ ನೋಡ್ತಾರೆ, ಆಗ ಸೊ ಪರ್ಸನಲ್ ಲೈಫ್ ಅಂತ ಏನಿದೆ, ಅವರ ತಮ್ಮ ಸ್ವಯಂ ವ್ಯಕ್ತಿತ್ವ ಅಥವಾ ವ್ಯಕ್ತಿ ಜೀವನ ಏನಿದೆ ಅದಕ್ಕೆ ತುಂಬಾನೇ ಘಾತ ಆಗ್ತಾನೆ ಇರುತ್ತೆ ಅಲ್ವಾ. ಸೊ ಯಾರು ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕು ಅಂತ ಅನ್ಕೊಳ್ತಾರೆ, ಅವ್ರು ಎಷ್ಟೋ ತ್ಯಾಗಗಳನ್ನ ಮಾಡ್ಬೇಕಾಗಿ ಬರುತ್ತೆ. ಸೊ ನಾವೆಷ್ಟು ಸೋಲ್ಜರ್ಸ್ ನ ನೋಡ್ತಾ ಇದ್ವಿ, ತಮ್ಮ ಆ ದೇಹವನ್ನ ತಮ್ಮ ಆತ್ಮವನ್ನ ತಮ್ಮ ಸಮಯವನ್ನ ದೇಶಕ್ಕೋಸ್ಕರ ಹೇಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹಾಗೇನೆ ವೃತನಿಷ್ಠರಾದವರು ಕೂಡ ತುಂಬಾ ತಪಸ್ಸಿನಲ್ಲಿ ತುಂಬಾ ದೃಢತೆಯನ್ನ ಹೊಂದಿರ್ತಾರೆ. ಸೊ ಆಕೆ ತನ್ನ ಜೀವನ ಪರ್ಯಂತ ತನ್ನ ಗಂಡ ಹೇಗೆ ಕತ್ತಲಲ್ಲಿದ್ದಾರೋ ಅದೇ ರೀತಿಯಲ್ಲಿ ತಾನು ಕೂಡ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡು ಬೆಳಕಿನಿಂದ ದೂರ ಆಗಿ ಒಂದು ತಪಸ್ಸನ್ನ ಆಚರಣೆಯನ್ನ ಮಾಡಿದ್ದಾರೆ. ಇದು ತುಂಬಾ ಬಹಳ ಕಠಿಣವಾದಂತ ವ್ರತ. ಸೊ ನಾವ್ ಯೋಚನೆ ಮಾಡ್ಕೊಳ್ಳಿ, ಒಂದ್ 5 ನಿಮಿಷ ನಾವು ಕಣ್ಣಿಗೆ ಕಟ್ಕೊಂಡ್ಬಿಟ್ಟು ನಾವು ಏನಾದ್ರೂ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಹೇಗಿರುತ್ತೆ, ಅಥವಾ ಓಡಾಡ್ಬೇಕು ಅಂತ ಹೇಳಿದ್ರೆ ಹೇಗಿರುತ್ತೆ, ನಾವ್ ಎಷ್ಟು ಡಿಪೆಂಡೆಂಟ್ ಆಗಿರ್ಬೇಕು ಬೇರೆಯವ್ರ ಮೇಲೆ ಅಲ್ವಾ. ಸೊ ಕಣ್ಣು ಕಾಣ್ತಾ ಇದ್ರು ಕೂಡ ಕಾಣದೇ ಇರೋ ರೀತಿಯಲ್ಲಿ ನಟಿಸಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬಾ ಕಷ್ಟದ ವಿಷಯನೇ ಇದು. ಸೊ ಈ ರೀತಿ ಎಲ್ಲ ಅನುಕೂಲಗಳು ಇದ್ರು ಕೂಡ, ಕಣ್ಣು ಕಾಣ್ತಾ ಇದ್ರು ಕೂಡ ಒಂದು ತಪಸ್ಸನ್ನ ಹೇಗೆ ಮಾಡಿದ್ರು, ಕಣ್ಣಿಗೆ ಬಟ್ಟೆನ ಕಟ್ಕೊಂಡು ಕುರುಡರಾಗಿ ಅವರು ಕೂಡ ನಡ್ಕೊಂಡ್ರು. ಹೌದಾ. ಸೊ ಮಹಾಭಾರತದಲ್ಲಿ ಈಕೆಯ ಒಂದು ಪಾತ್ರ ಏನಿದೆ ಅದು ಪ್ರಮುಖವಾದಂತಹ ಪಾತ್ರವನ್ನ ಮಾತಾ ಗಾಂಧಾರಿಯವರು ವಹಿಸಿದ್ದಾರೆ. ಸೊ ಈ ಪಾತ್ರ ಕೂಡ ಹೇಗಿದೆ ಅಂತ ಹೇಳಿದ್ರೆ ತುಂಬಾ ಆಕರ್ಷಣೀಯವಾಗಿದೆ ಅಲ್ವಾ. ಹೇಗೆ ಆಕರ್ಷಣೀಯವಾಗಿದೆ? ಸೊ ಈಕೆಯ ಪೂರ್ತಿ ಜೀವನ ನೋಡಿದ್ರೆ ಧೈರ್ಯ, ಸಾಹಸ, ಧರ್ಮ ವಿಚಕ್ಷಣಾ ಶಕ್ತಿ, ಜ್ಞಾನ, ದೃಢತೆ, ಹಾಗೆ ಜಾಣ್ಮೆ, ತಾಳ್ಮೆಗಳಿಂದ ಕೂಡಿದೆ ಅಲ್ವಾ. ಸೊ ಮಾತಾ ಗಾಂಧಾರಿಯಿಂದ ನಾವು ಕಲಿಯಬೇಕಾಗಿರೋದು ತುಂಬಾ 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 ವಿಷಯಗಳಿದೆ. ಸೊ ಈಕೆ ಬಗ್ಗೆ ಯಾರೆಲ್ಲ ಹೊಗಳಿದ್ದಾರೆ? ಸ್ವಯಂ ಇಲ್ಲಿ ಯುಧಿಷ್ಠಿರ ಮಹಾರಾಜರು ಹೊಗಳ್ತಾ ಇದ್ದಾರೆ, ವ್ಯಾಸ ಮಹರ್ಷಿ ಹೊಗಳ್ತಾ ಇದ್ದಾರೆ, ಶುಕಮುನಿಗಳು ಇದನ್ನೆಲ್ಲ ಹೇಳ್ತಾ ಅವರು ಹೊಗಳ್ತಾ ಇದ್ದಾರೆ. ಇಂಥ ಮಹಾತ್ಮರು ಗಾಂಧಾರಿ ಮಾತೆ ಬಗ್ಗೆ ಹೊಗಳ್ತಾ ಇದ್ದಾರೆ. ಹಾಗಾದ್ರೆ ಇಂಥವರೆಲ್ಲ ಹೊಗಳ್ತಾ ಇದ್ದಾರೆ ಅಂದ್ರೆ ಆಕೆಯಲ್ಲಿರಂತ ಗುಣಗಳು ಯಾವ ರೀತಿ ಇರ್ಬಹುದಲ್ವಾ. ಆಕೆ ಪತಿವ್ರತಾ ಶಿರೋಮಣಿಗಳಲ್ಲಿ ಆಕೆ ಹೆಸರನ್ನ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಆಕೆ ಸಾಮಾನ್ಯವಾದ ಹೆಣ್ಣಲ್ಲ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಇತಿಹಾಸದಲ್ಲಿ ವಿರಳ ವ್ಯಕ್ತಿಗಳು ಇವರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಆಕೆಯನ್ನ ಎಷ್ಟು ಹೊಗಳಿದ್ರು ಕೂಡ ತುಂಬಾ ಕಡಿಮೆನೆ. ಪ್ರಭುಪಾದರು ಕೂಡ ಎಷ್ಟು ಚೆನ್ನಾಗಿ ಆಕೆಯನ್ನು ಹೊಗಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಕೆ ಪಾತ್ರ ಯಾವ ರೀತಿ ಇರ್ತಾ ಇತ್ತು ಅಂತಂದ್ರೆ, ಒಂದು ತಾಯಿಯಾಗಿ, ಹೆಂಡತಿಯಾಗಿ, ವೃತ್ತನಿಷ್ಠಳಾಗಿ ಆಕೆ ತುಂಬಾ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆಕೆ ಒಂದು ದೊಡ್ಡ ಮಹಾ ತಪಸ್ವಿನಿ, ಒಂದು ಯೋಗಿನಿಯಾಗಿ ಎಷ್ಟು ಪ್ರಖ್ಯಾತರಾಗಿದ್ದಾರೆ. ತಮ್ಮ ಜೀವನವನ್ನು ಹೇಗೆ ಒಂದು ತಪಸ್ಸಿನಲ್ಲಿ ಮುಡಿಪಾಗಿಟ್ಟುಕೊಂಡಿದ್ರು, ದೃಢ ನಿಶ್ಚಯ ಅವರಲ್ಲಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಕೂಡ ಆಕೆ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಭಗವಂತನಿಗೆ ಕೂಡ ವೃತನಿಷ್ಠರನ್ನ ಕಂಡ್ರೆ ತುಂಬಾ ಇಷ್ಟ, ಯಜ್ಞಗಳನ್ನ ಕಂಡ್ರೆ ತುಂಬಾ ಇಷ್ಟ. ಅದಕ್ಕೆ ಭಗವದ್ಗೀತೆಯಲ್ಲಿ 5.29 5:29 ಶ್ಲೋಕದಲ್ಲಿ ಏನ್ ಹೇಳ್ತಾರೆ? ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಸೊ ತಪಸ್ಸು ಅಥವಾ ಯಜ್ಞ ಅಂತ ಹೇಳಿದ್ರೆ ಭಗವಂತನಿಗೆ ತುಂಬಾ ಇಷ್ಟ. ಭೋಕ್ತಾರಾಮ್ ಅದನ್ನ ಆನಂದಿಸ್ತಾರೆ, ಎಂಜಾಯರ್ ಅವರು ಅದಕ್ಕೆ. ಸೊ ಅವರೇ ಅದಕ್ಕೆ ಓನರ್, ಅವರೇ ಅದರ ಎಂಜಾಯರ್ ಆಗಿರ್ತಾರೆ. ಸೊ ಯಜ್ಞ ಮತ್ತೆ ತಪಸ್ಸು ಅಂದ್ರೆ ಭಗವಂತನಿಗೆ ತುಂಬಾ ತುಂಬಾ ಇಷ್ಟ ಆಗುತ್ತೆ. ಇದರಿಂದ ಭಗವಂತನನ್ನ ನಾವು ಒಲಿಸ್ಕೊಳ್ಬಹುದು. ಯಾಕಂದ್ರೆ ಸೂರ್ಯದಂ ಸರ್ವಭೂತಾನಾಂ. ಸೊ ಎಲ್ಲರ ಹೃದಯದಲ್ಲಿದ್ದು ಎಲ್ಲರಿಗೂ ಕೂಡ ಖುಷಿ ತರೋದಕ್ಕೆ, ತಾನು ಖುಷಿ ಪಡ್ತಾರೆ, ಎಲ್ಲರಿಗೂ ಖುಷಿ ಕೊಡೋದಕ್ಕೆ ಭಗವಂತ ಯಾವಾಗ್ಲೂ ಪ್ರಯತ್ನ ಪಡ್ತಾ ಇರ್ತಾರೆ. ಹೌದಾ. ಸೊ ಕೃಷ್ಣನಿಗೆ ಈ ಯಜ್ಞ ಮತ್ತೆ ತಪಸ್ಸುಗಳು ತುಂಬಾ ಇಷ್ಟ ಆಗಿರೋದ್ರಿಂದ ಮಾತಾ ಗಾಂಧಾರಿ ಅಥವಾ ಪತಿವ್ರತ ಶಿರೋಮಣಿಗಳನ್ನ ಕಂಡ್ರೆ ಕೂಡ ಭಗವಂತನಿಗೆ ತುಂಬಾ ಇಷ್ಟ ಇದೆ ಅಂತ ನಾನೇನ್ ಮತ್ತೆ ಹೇಳ್ಬೇಕಾಗಿಲ್ಲ ಅಲ್ವಾ. ಸೊ ಹಾಗಾದ್ರೆ ಯಜ್ಞ ಅಂದ್ರೆ ಏನು? ಸೊ ಯಜ್ಞದ ಬಗ್ಗೆ ನಾವು ಒಂದೆರಡು ಮಾತುಗಳನ್ನ ತಿಳ್ಕೊಳ್ಳೋಣ. ಸೊ ಯಜ್ಞ ಅಂದ್ರೆ
ನಾವು ನಮ್ಮ ಹತ್ರ ಏನಿದೆಯೋ ಅದನ್ನೆಲ್ಲ ಭಗವಂತನದ್ದು ಅಂತ ತಿಳ್ಕೊಂಡು ಭಗವಂತನದನ್ನೇ ಭಗವಂತನಿಗೆ ನೀಡುವಂತದ್ದು ಯಜ್ಞದಲ್ಲಿ ನಾವು ಆಹುತಿಯಾಗಿ ಕೊಡ್ತೀವಿ. ಸೊ ಯಜ್ಞದಲ್ಲಿ ಏನ್ ಆಹುತಿಯಾಗಿ ಕೊಡ್ತಾ ಇದೀವಿ ಅನ್ನೋದು ತುಂಬಾ ಮುಖ್ಯ. ಸೊ ದ್ರುಪದ ಮಹಾರಾಜ ಯಜ್ಞದಲ್ಲಿ ಆಹುತಿಗಳನ್ನ ಕೊಟ್ಟು ದ್ರೌಪದಿ ಮತ್ತೆ ದ್ರೌಪದಿಯನ್ನ ಮತ್ತೆ ಅವರ ಅಣ್ಣನನ್ನ ಪಡ್ಕೊಂಡ್ರು. ಸೊ ಹಾಗೇನೆ ಎಷ್ಟೋ ಜನ ಎಷ್ಟೆಷ್ಟೋ ರೀತಿಯಲ್ಲಿ ಯಜ್ಞಗಳನ್ನ ಮಾಡಿದ್ದಾರೆ. ಸೊ ಆ ರೀತಿಯಲ್ಲಿ ನಾವು ನೋಡಕ್ ಹೋದ್ರೆ ದಶರಥ ಮಹಾರಾಜರು ಅವ್ರು ಯಜ್ಞವನ್ನ ಮಾಡಿದ್ರು ಅಲ್ವಾ, ಪುತ್ರಿಕಾಮೇಷ್ಟಿ ಯಜ್ಞವನ್ನ ಮಾಡಿದ್ರು, ಭಗವಂತನೇ ಮಗನಾಗಿ ಪಡ್ಕೊಂಡ್ರು. ಹಾಗೆ ರಾಮ ಏನು ಯಜ್ಞವನ್ನ ಮಾಡಿದ್ರು, ಅಶ್ವಮೇಧ ಯಜ್ಞವನ್ನ ಮಾಡಿದ್ರು. ಸೊ ಹೀಗಾಗಿ ಅವರು ತುಂಬಾ ಪ್ರಖ್ಯಾತಿಯನ್ನ ಪಡ್ಕೊಂಡ್ರು. ಯುಧಿಷ್ಠಿರ ಮಹಾರಾಜ ಕೂಡ ಯಜ್ಞವನ್ನ ಮಾಡಿದ್ರು. ಎಂತ ಯಜ್ಞ ಮಾಡಿದ್ರು ಅವರು, ರಾಜಸೂಯ ಯಜ್ಞವನ್ನ ಮಾಡಿದ್ರು. ಅದು ಕೂಡ ಏನಕ್ಕೆ ಮಾಡಿದ್ರು, ಭಗವಂತನ ಪ್ರೀತ್ಯರ್ಥ ಮಾಡಿದ್ರು. ಸೊ ಯಾವ ಯಜ್ಞಗಳನ್ನ ಭಗವಂತನ ಪ್ರೀತ್ಯರ್ಥವಾಗಿ ಮಾಡ್ತೀವಿ, ಯಾವ ಯಜ್ಞಗಳಿಂದ ಭಗವಂತನಿಗೆ ಖುಷಿ ಕೊಡ್ಲಿಕ್ಕೆ ಸಾಧ್ಯ, ಅಂತ ಯಜ್ಞಗಳು ನಿಜವಾಗ್ಲೂ ಭಗವಂತನನ್ನ ಆಕರ್ಷಣೆ ಮಾಡ್ಬಿಡುತ್ತೆ. ಸೊ ಹಾಗಾದ್ರೆ ಭಕ್ತರು ಕೂಡ ಯಜ್ಞ ಮಾಡ್ತಾರ? ಖಂಡಿತ ಮಾಡ್ತಾರೆ. ಎಂತ ಯಜ್ಞ ಮಾಡ್ತಾರೆ? ಜಪಯಜ್ಞ, ನಗರ ಸಂಕೀರ್ತನ ಯಜ್ಞ ಅಲ್ವಾ. ಸಂಕೀರ್ತನ ಯಜ್ಞಗಳು ನಮ್ಮ ದೇವಸ್ಥಾನದಲ್ಲಿ ಕೂಡ ವೀಕೆಂಡ್ಸ್ ಅಲ್ಲಿ ಮಂತ್ ಎಂಡರ್ಸ್ ಅಲ್ಲಿ ನಡೆಯುತ್ತಲ್ಲ, 4ನೇ ಭಾನುವಾರ ನೀವೆಲ್ಲ ಬಂದ್ರೆ ಸೊ ಅಲ್ಲಿ ಸಂಕೀರ್ತನ ಯಜ್ಞ ನಡೀತಾ ಇರುತ್ತೆ. ಆ ಯಜ್ಞದಲ್ಲಿ ಎಲ್ಲರೂ ಕೂತ್ಕೊಳ್ಬಹುದು, ಎಲ್ಲರೂ ಸಹಭಾಗಿಗಳಾಗಿರ್ಬಹುದು. ಸೊ ಭಗವಂತನನ್ನ ಒಲಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಒಂದು ಅವಕಾಶ ಅಂತ ನಾವು ಹೇಳ್ಬಹುದು. ಸೊ ಹೀಗೆ ಇಂತ ಬೇರೆ ಬೇರೆ ರೀತಿಯಂತ ಯಜ್ಞಗಳನ್ನ ನೋಡ್ಬೋದು. ಯಜ್ಞ ಮಾಡ್ಬೇಕು ಅಂತ ಹೇಳಿದ್ರೆ ಏನು ಆಹುತಿ ಕೊಡ್ತಾ ಇದೀವಿ ಅನ್ನೋದು ಮುಖ್ಯ. ಸೊ ಭಕ್ತರೇನ್ ಕೊಡ್ತಾರೆ, ತನ್ನ ಸಮಯವನ್ನ, ತಮ್ಮ ಜ್ಞಾನವನ್ನ, ತಮ್ಮಲ್ಲಿರಂತ ವೃತ್ತಿಯನ್ನ ಎಲ್ಲ ಯಜ್ಞದಲ್ಲಿ ಆಹುತಿಯಾಗಿ ಕೊಟ್ಟು ಭಗವಂತನನ್ನ ಆಕರ್ಷಣೆ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಈ ಯಜ್ಞ ಮಾಡೋದು ಏನು ಸುಲಭ ಆದಂತ ವಿಷಯವೇನಲ್ಲ. ಸೊ ಹಾಗಾಗಿ ಆವಾಗ್ಲೂ ತುಂಬಾ ಕಷ್ಟ. ಯಜ್ಞ ಮಾಡೋದು ಅಂದ್ರೆ ಯಾರೋ ಒಬ್ರು ಮಾಡ್ತಾ ಇದ್ರು, ಯಾಕಂದ್ರೆ ಅಷ್ಟು ಖರ್ಚು ಇರ್ತಾ ಇತ್ತು, ಅಷ್ಟು ಅಂತ ಒಳ್ಳೆ ಪಠನೆ ಮಾಡೋಂತ ಬ್ರಾಹ್ಮಣರೆಲ್ಲ ಬೇಕಾಗಿರ್ತಾ ಇತ್ತು. ಈಗಲೂ ಕೂಡ ತುಂಬಾ ನಾವು ಮಾಡ್ತಾರೆ ಯಜ್ಞ ಕೂಡ ಸ್ವಲ್ಪ ಕಷ್ಟ. ಯಾಕಂದ್ರೆ ಬ್ರಹ್ಮಮುಹೂರ್ತದಲ್ಲಿ ಎದ್ದೇಳ್ಬೇಕು, ನಿಷ್ಠೆಯಿಂದ, ಭಕ್ತಿಯಿಂದ ಅಲ್ವಾ, ಏಕಾಗ್ರತೆಯಿಂದ ನಾವು ಜಪವನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಈ ಯಜ್ಞ ಕೂಡ ಕಷ್ಟನೇ. ಆದ್ರೆ ಇಷ್ಟವಾಗಿ ನಾವೇನೆಲ್ಲ ಮಾಡ್ತೀವಿ ಅದ್ರಲ್ಲಿ ಕಷ್ಟ ಅನ್ನೋದನ್ನ ನಾವು ಮರೆತು ಹೋಗ್ತೀವಿ, ಹೌದಾ. ಸೊ ಅದಕ್ಕೋಸ್ಕರ ನಾವು ಸ್ಟೂಡೆಂಟ್ಸ್ಗೆ ಕೂಡ ಏನ್ ಹೇಳ್ತಾ ಇರ್ತೀವಿ, ನಿಮ್ಗೆ ಏನ್ ಇಷ್ಟ ಸಬ್ಜೆಕ್ಟ್, ಯಾವ್ದ್ರಲ್ಲಿ ನಿಮ್ಗೆ ಇಷ್ಟ ಇದೆ ಅದನ್ನೇ ತಗೊಳ್ಳಿ ಅಂತ. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಅದ್ರಲ್ಲಿ ಬಂದು ಬರೋದಕ್ಕೆ ಅವ್ರಿಗೆ ತುಂಬಾ ಸಹಾಯ ಆಗತ್ತೆ ಅದರಿಂದ. ಹಾಗಾದ್ರೆ ತಪಸ್ಸಂದ್ರೆ ಏನು? ನಾವು ತಪಸ್ವಿ ಅಂತ ಹೇಳ್ಬಿಟ್ಟೆಲ್ಲ ಇಲ್ಲಿ ನಾವು ನೋಡಿದ್ವಿ ಅಲ್ವಾ. ಸೊ ಎಂತ ವೃತನಿಷ್ಠಳಾಗಿದ್ಲು ಅಂತ, ಮಹಾ ತಪಸ್ವಿ ಈಕೆ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಹಾಗಾದ್ರೆ ತಪಸ್ಸಂದ್ರೇನು? ಸೊ ನಾವು ಎಷ್ಟೋ ಜನ ತಪಸ್ವಿಗಳನ್ನ ನೋಡಿದೀವಿ. ಏನ್ ಮಾಡ್ತಾ ಇರ್ತಾರೆ ಅವರೆಲ್ಲ? ಸೊ ಕಾಡಲ್ಲಾಗಿರ್ಬೋದು ಅಥವಾ ನಾಡಲ್ಲಾಗಿರ್ಬೋದು, ಎಲ್ಲಾದ್ರೂ ಇರ್ಬೋದು, ಅವರು ತಮ್ಮ ವೃತ್ತವನ್ನ ಎಷ್ಟು ನಿಷ್ಠೆಯಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ದೇಹವನ್ನ ತಮ್ಮ ಸ್ವ ಇಚ್ಛೆಯಿಂದ ದಂಡಿಸುತ್ತಾರೆ. ಅಷ್ಟೇ ಅಲ್ಲ, ದಂಡನೆ ಸುಮ್ನೆ ಏನು ಕೊಡೋದು, ದಂಡನೆ ಮಾಡ್ಕೊಂಡು ಇದೇನು ಚಾಟಿನಲ್ಲಿ ಹೊಡ್ಕೊಳ್ಳೋದು ಅಥವಾ ಬ್ಲೇಡಿಂದ ಕೊಯ್ಕೊಳ್ಳೋದು ಆ ತರ ದಂಡನೆ ಕೊಟ್ಟು ಮಾಡೋಂತ ತಪಸ್ಸೇನಲ್ಲ. ಸೊ ಈ ತಪಸ್ಸೇನು, ತಮ್ಮ ಮನಸ್ಸನ್ನ ಭಗವಂತನಿಗೆ ಸಮರ್ಪಣೆ ಮಾಡುವಂತ ತಪಸ್ಸು. ಸೊ ಯಾವಾಗ ನಮ್ಮ ಆಲೋಚನೆಗಳು, ಮನಸ್ಸು, ಮಾತು ಎಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ಬೇಕು, ಇಂಥ ತಪಸ್ಸು ತುಂಬಾ ಕಠಿಣವಾದ ತಪಸ್ಸು ಅಲ್ವಾ. ಸೊ ಈ ತಪಸ್ಸಿನಲ್ಲಿ ಏನ್ ಮಾಡ್ತೀವಿ, ನಮ್ಮ ದೇಹಕ್ಕೆ ನಾವೇ ಸ್ವ ಇಚ್ಛೆಯಿಂದ ದಂಡಿಸ್ತೀವಿ. ಏನಕ್ಕೆ ದಂಡಿಸ್ತೀವಿ ಅಂತ ಹೇಳಿದ್ರೆ ನಮ್ಮ ಆಲೋಚನೆಗಳು, ನಮ್ಮ ಒಂದು ಮನಸ್ಸು ಭಗವಂತನ ಪಾದಾರವಿಂದಗಳಲ್ಲಿ ಯಾವಾಗ್ಲೂ ಸೇರಿರ್ಬೇಕು, ಜ್ಞಾಪಿಸ್ಕೊಳ್ತಾ ಇರ್ಬೇಕು, ಸ್ಮರಣೆಯಲ್ಲಿರ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ತಪಸ್ಸನ್ನ ಆಚರಣೆ ಮಾಡ್ತೀವಿ. ಸೊ ಇದನ್ನ ನಾವು ಭಗವಂತನ ಪ್ರೀತ್ಯರ್ಥ ಮಾಡಿದ್ರೆ ನಿಜವಾಗ್ಲೂ ಇಂಥ ತಪಸ್ಸು ಫಲದಾಯಕ ಆಗೋಗ್ಬಿಡುತ್ತೆ. ಸೊ ಇಂಥ ತಪಸ್ಸನ್ನ ಎಷ್ಟೋ ಜನ ಮಾಡಿದ್ದಾರೆ. ಮಾತಾ ಗಾಂಧಾರಿ ಮಾತ್ರನೇ ಅಲ್ಲ, ಪಾಂಡವರೆಲ್ಲ ಮಾಡಿದ್ದಾರೆ. ಆದ್ರೆ ಮಾತಾ ಗಾಂಧಾರಿ ಮಾಡಿರೋಂಥ ತಪಸ್ಸು ತಮ್ಮ ವೈಯಕ್ತಿಕವಾಗಿ ಅಲ್ವಾ, ಪರ್ಸನಲ್ಗೋಸ್ಕರ ಅದನ್ನು ಉಪಯೋಗಿಸ್ತಾ ಇರೋದು. ಸೊ ಹಾಗಾಗಿ ನಮ್ಮ ಇಂದ್ರಿಯಗಳ ಸುಖಕ್ಕಾಗಿ ಮಾಡೋಂಥದ್ದೆಲ್ಲ ಕಾಮ ಅಲ್ವಾ. ಸೊ ಆದ್ರೆ ಭಗವಂತನ ಪ್ರೀತ್ಯರ್ಥ ಮಾಡೋದೆಲ್ಲ ಪ್ರೇಮವನ್ನ ಬೆಳೆಸುತ್ತೆ. ಸೊ ಹಾಗಾಗಿ ನಾವು ಕಾಮ ಮಾಡ್ತಾ ಇದೀವ, ಪ್ರೇಮ ಮಾಡ್ತಾ ಇದೀವ ಅಂತ ನಾವು ನೋಡ್ಕೊಳ್ಬೇಕು. ಗಾಂಧಾರಿ ಮಾತಾ ತಮ್ಮ ಕಾಮಕ್ಕೋಸ್ಕರ ತಾನು 100 ಜನ ಪುತ್ರರು ಬೇಕು ಅಂತ ಹೇಳ್ಬಿಟ್ಟು ಅಂತ ತಪಸ್ಸನ್ನೆಲ್ಲ ಮಾಡಿದ್ದಾರೆ, ಶಿವನನ್ನು ಒಲಿಸ್ಕೊಂಡಿದ್ದಾರೆ. ಆದ್ರೆ ಜೀವನ ಪರ್ಯಂತ ತನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅಂತ ತಪಸ್ಸನ್ನು ಕೂಡ ಮಾಡಿದ್ದಾರೆ. ತನ್ನ ಗಂಡ ಏನನ್ನೆಲ್ಲ ನೋಡೋದಲ್ವೋ ಅದನ್ನ ನಾನು ನೋಡಲ್ಲ ಅಂತ ಹೇಳ್ಬಿಟ್ಟು ಒಂದು ವ್ರತವನ್ನ ಆಚರಣೆ ಮಾಡಿದ್ದಾರೆ. ಸೊ ಪಾಂಡವರು ಕೂಡ ತಪಸ್ಸನ್ನ ಮಾಡಿದ್ರು. ಎಂತ ತಪಸ್ಸನ್ನ ಮಾಡಿದ್ರು, ಹೇಗೆ ತಪಸ್ಸನ್ನ ಮಾಡಿದ್ರು ನೋಡಿ. ಗಾಂಧಾರಿ ಮಾತಾ ಯಾವಾಗೂ ತನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಕೊಂಡ್ರು. ಯಾರ ಹತ್ರನೂ ಡಿಸ್ಕಷನ್ ಮಾಡಿಲ್ಲ, ಯಾವ ಗುರುಗಳನ್ನ ಕೂಡ ಅವರು ಅಪ್ರೋಚ್ ಮಾಡ್ಲಿಲ್ಲ ಅಲ್ವಾ. ಸೊ ಭಗವಂತನಿಗೆ ಪ್ರೀತ್ಯರ್ಥನ ಅಂತ ಯೋಚನೆ ಮಾಡಿಲ್ಲ. ಆದ್ರೆ ಈ ಪಾಂಡವರು ಮಾಡುವಾಗ ಎಲ್ಲಿ ಅವಾಗ ಅವರು ವನವಾಸದಲ್ಲಿ ಇದ್ರು, ಅವ್ರೇನ್ ಮಾಡಿದ್ರು,
ಕೃಷ್ಣನ ಸಲಹೆ ಪಡ್ಕೊಂಡ್ರು, ಗುರುಗಳ ಸಲಹೆ ಪಡ್ಕೊಂಡ್ರು ಅಲ್ವಾ. ಸೊ ಹೀಗೆ ಸಲಹೆ ಪಡ್ಕೊಂಡು ಅವರು ತಮ್ಮ ಒಂದು ತಪಸ್ಸನ್ನ ಪ್ರಾರಂಭ ಮಾಡಿದ್ರು. ಎಂತ ತಪಸ್ಸನ್ನ ಮಾಡಿದ್ರು? ದ್ರೌಪದಿ ಮಾತಾ, ಯುಧಿಷ್ಠಿರ ಮಹಾರಾಜ ಇಬ್ರು ತಪಸ್ಸುಗಳನ್ನ ಆಚರಣೆ ಮಾಡ್ತಾ, ಯಜ್ಞಗಳನ್ನ ಮಾಡ್ತಾ ಅವ್ರೇನ್ ಮಾಡಿದ್ರು? ಭಗವಂತನನ್ನ ಒಲಿಸ್ಕೊಂಡ್ರು. ಸೂರ್ಯ ದೇವನಿಗೆ ಪೂಜೆ ಮಾಡಿ ಅಕ್ಷಯ ಪಾತ್ರೆಗಳನ್ನ ಪಡೆದ್ರು. ಏನಕ್ಕೆ ಪಡೆದ್ರು? ಅಲ್ಲಿಗೆ ಬರುವಂತ ಸಾಧು ಸಂತರಿಗೆ, ಋಷಿ ಮುನಿಗಳಿಗೆ ಎಲ್ಲ ಸೇವೆ ಮಾಡುವಂತ ಭಾಗ್ಯ ಸಿಗ್ಲಿ ಅಂತ. ಆತ ರಾಜ ಯಾರು ಅರ್ಥಾರ್ಥಿಯಾಗಿ ಬರ್ತಾರ ಅವರಿಗೆ ಎಲ್ಲವನ್ನ ನೀಡ್ಬೇಕು ಅಂತ ಹೇಳ್ಬಿಟ್ಟು, ಸೇವೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ತಪಸ್ಸನ್ನ ಆಚರಣೆ ಮಾಡಿ ಸೂರ್ಯ ಭಗವಂತನನ್ನ ಒಲಿಸ್ಕೊಂಡ್ರು ಅಲ್ವಾ. ಅಕ್ಷಯ ಪಾತ್ರೆಯನ್ನ ಪಡೆದ್ರು. ಮತ್ತೆ ಕೃಷ್ಣನ ಪ್ರೀತ್ಯರ್ಥ ಇದನ್ನೆಲ್ಲ ಮಾಡಿದ್ರು. ಹಾಗೆ ಭೀಮ ಕೂಡ ತಪಸ್ಸನ್ನು ಮಾಡಿದ್ರ. ಸೊ ಯಾರಿಗೆ ಮಾಡಿದ್ರು? ಹನುಮಂತರಿಗೆ ಮಾಡಿದ್ರು. ಸೊ ಹಾಗಾಗಿ ಹನುಮಾನರ ಒಂದು ಆಶೀರ್ವಾದವನ್ನ ಪಡೆದ್ರು. ಯುದ್ಧದಲ್ಲಿ ಅರ್ಜುನನ ಒಂದು ರಥದ ಮೇಲೆ ಕೂತ್ಕೊಳ್ಳೋ ತರ ಹೇಳಿದ್ರು. ತನಗೋಸ್ಕರ ಏನು ಕೇಳಿಲ್ಲ, ಅರ್ಜುನನಿಗೋಸ್ಕರ ಕೇಳಿದ್ರು. ನಿಸ್ವಾರ್ಥತೆ ಇಲ್ಲಿ ನಾವು ಮೆರಿತಾ ಇರೋದನ್ನ ನೋಡ್ಬೋದು ಅಲ್ವಾ. ಸೊ ಹಾಗೇನೆ ಅವರ ಕೃಪೆಯನ್ನು ಕೂಡ ಪಡ್ಕೊಂಡ್ರು. ಹನುಮಂತನಷ್ಟೇ ಶಕ್ತಿ, ಬುದ್ಧಿ, ಆಲೋಚನೆಗಳನ್ನ ಪಡ್ಕೊಂಡ್ರು. ಸೊ ಹೀಗೆ ಭೀಮ ಪಡ್ಕೊಂಡ್ರು. ಹಾಗಾದ್ರೆ ಅರ್ಜುನ ಏನ್ ತಪಸ್ ಮಾಡಿದ್ರು? ಅರ್ಜುನ ಪಾಶುಪತಾಸ್ತ್ರವನ್ನ ಪಡೆದ್ರು, ಶಿವನಿಗೆ ತಪಸ್ಸನ್ನ ಮಾಡಿದ್ರು. ಸೊ ಇದನ್ನೆಲ್ಲ ತಪಸ್ಸಿನ ಒಂದು ಫಲಗಳನ್ನಾಗಿ ನಾವು ನೋಡ್ಬೋದು. ಆದ್ರೆ ಏನಕ್ಕೆ ಮಾಡಿದ್ರು? ಕೃಷ್ಣನ ಒಂದು ಆದೇಶದ ಮೇಲೆ ಹೋಗಿ ಅವರು ತಪಸ್ಸನ್ನ ಮಾಡಿ ಶಿವನನ್ನ ಒಲಿಸ್ಕೊಂಡು ಪಾಶುಪತಾಸ್ತ್ರವನ್ನು ಪಡೆದ್ರು. ಹಾಗಾದ್ರೆ ನಕುಲ ಸಹದೇವರು ಅವರು ಕೂಡ ತಪಸ್ಸನ್ನ ಮಾಡಿದ್ರು. ಅಶ್ವಿನಿ ಕುಮಾರರಿಂದ ಸೊ ಒಂದು ವರಗಳನ್ನ ಪಡ್ಕೊಂಡ್ರು. ಹಾಗಾಗಿ ಇದೆಲ್ಲ ಯುದ್ಧರಂಗ ಭೂಮಿನಲ್ಲಿ ಇದೆಲ್ಲ ಸಹಾಯಕ್ಕೆ ಬರುತ್ತೆ ಅಂತ ಹೇಳಿದ್ರು. ಈ ಯುದ್ಧವನ್ನು ಕೂಡ ಏನಕ್ಕೆ ಮಾಡಿದ್ರು? ಭಗವಂತನ ಪ್ರೀತ್ಯರ್ಥ ಮಾಡಿದ್ರು. ಭಗವಂತನ ಒಂದು ಸೇವೆನಲ್ಲಿ ಇದನ್ನ ಮಾಡಿದ್ರು. ಯಾರಿಗೂ ಈ ಯುದ್ಧ ಮಾಡೋದಕ್ಕೆ ಇಷ್ಟ ಇರ್ಲಿಲ್ಲ, ಆದ್ರೆ ಭಗವಂತನಿಗೆ ಇಷ್ಟ ಇತ್ತು. ಭಗವಂತನ ಆಜ್ಞೆ ಮೇಲೆ ಈ ಒಂದು ಕುರುಕ್ಷೇತ್ರ ಯುದ್ಧವನ್ನ ನಿರ್ಧರಿಸಲಾಯ್ತು, ಮಾಡ್ಲು ಆಯ್ತು ಅಲ್ವಾ. ಸೊ ಒಂದು ಲೆಕ್ಚರ್ ಅಲ್ಲಿ ಕೇಳ್ತಾ ಈ ಯಜ್ಞ ತಪಸ್ಸುಗಳ ಬಗ್ಗೆ ಮಾತಾಡ್ತಾ ಒಂದು ಉದಾಹರಣೆನ ನಾನು ಕೇಳಿಸ್ಕೊಂಡು ನನಗೆ ತುಂಬಾ ಹೃದಯಕ್ಕೆ ತಲುಪಿಡ್ತು. ಅದನ್ನ ನಿಮ್ಮ ಹೃದಯಗಳಿಗೆ ಕೂಡ ಕೊಡೋದಕ್ಕೆ ಇಚ್ಛೆ ಪಡ್ತೀನಿ. ಏನಂತ ಹೇಳಿದ್ರೆ, ನಾವ್ ಯಜ್ಞದಲ್ಲಿ ಏನ್ ಕೊಡ್ತೀವಿ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ. ಸರ್, ನಮ್ಮ ಹತ್ರ ಒಂದು ಗ್ಲಾಸ್ ಇದೆ ಅಂತ ಕೊಳ್ಳಿ, ನಾವು ಉಪಯೋಗಿಸಂತ ನಮ್ಮದೇ ಒಂದು ಗ್ಲಾಸ್. ಅದನ್ನ ಬೇರೆಯವ್ರಿಗೆ ಸರಿ ಇದ್ರಲ್ಲಿ ನೀರ್ ಕುಡೀರಿ ಅಂತ ಕೊಡ್ತೀವಿ ಅಂತ ಅನ್ಕೊಳ್ಳಿ. ಅವಾಗ ಅವ್ರು ಏನ್ ಮಾಡ್ತಾರೆ? ಮೊದ್ಲು ನೋಡ್ತಾರೆ, ಅಯ್ಯೋ ಏನ್ ಇಷ್ಟೊಂದು ಗಲೀಜಾಗಿದೆ, ಸ್ವಲ್ಪ ತೊಳೆದು ಬಿಟ್ಕೊಡ್ತೀರಾ ಅಂತ ಹೇಳ್ತಾರೆ. ಹೌದಾ? ಸೊ ಯಾಕಂದ್ರೆ ಅದ್ ನಮ್ ಗ್ಲಾಸ್ ಆಗಿರೋದ್ರೆ ನಮ್ಗೆ ಹೇಳ್ತಾರೆ ಸ್ವಲ್ಪ ತೊಳೆದು ಬಿಟ್ಕೊಡಿ, ಇಲ್ಲಾಂದ್ರೆ ಹೆಂಗ್ ಉಪಯೋಗಿಸೋದು ಅಂತ. ಸಪೋಸ್ ಅನ್ಕೊಳ್ಳಿ ಯಾರಿಗೆ ನಾವು ಗ್ಲಾಸ್ ನ ಕೊಡ್ತಾ ಇದೀವಿ, ಅದು ಅವ್ರದೇ ಗ್ಲಾಸ್. ನಾವ್ ಹೇಳ್ತೀವಿ ಅನ್ಕೊಳ್ಳಿ, ಪ್ರಭುಜಿ ಅಥವಾ ಮಾತಾಜಿ ನೋಡಿ ಇದು ನಿಮ್ ಗ್ಲಾಸ್ ಅಲ್ಲಿ ಬಿದ್ದಿತ್ತು, ಅದನ್ನ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಕೊಡ್ತೀವಿ ಅಂತ ಅನ್ಕೊಳ್ಳಿ. ಅವಾಗ ಅವ್ರು ಏನಂತಾರೆ? ಅಯ್ಯೋ ನನ್ ಗ್ಲಾಸ್, ಅಯ್ಯೋ ಎಷ್ಟು ಗಲೀಜಾಗ್ಬಿಟ್ಟಿದೆ, ಒಂದ್ ನಿಮಿಷ ನಾನು ಫಸ್ಟ್ ಹೋಗಿ ತೊಳ್ಕೊಂಡ್ ಬಂದ್ಬಿಡ್ತೇನೆ, ಯಾಕಂದ್ರೆ ಯಾರಾದ್ರೂ ನೋಡಿದ್ರೆ ಇದೆಷ್ಟು ಗಲೀಜಾಗಿದೆ ಅಂತ ಹೇಳ್ಬಿಟ್ಟು ಅನ್ಕೊಳ್ತಾರೆ ಅಂತಾರೆ. ಅಂದ್ರೆ ನಮ್ಮ ಗ್ಲಾಸನ್ನ ಅವ್ರಿಗೆ ಕೊಡ್ಬೇಕಂತ ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ? ನಿಮ್ ಗ್ಲಾಸ್ ನ ತೊಳೆದು ಬಿಟ್ಕೊಡಿ ಅಂತ ಹೇಳ್ತಾರೆ. ಆದ್ರೆ ಅವ್ರ ಗ್ಲಾಸ್ ನ ಅವ್ರಿಗೆ ಕೊಡಿದ್ರೆ ಏನ್ ಹೇಳ್ತಾರೆ? ಅಯ್ಯೋ ನನ್ ಗ್ಲಾಸ್ ಇದು, ಫಸ್ಟ್ ನಾನು ವಾಶ್ ಮಾಡ್ಕೊಂಡು ಬಂದ್ಬಿಡ್ತೀನಿ, ಕ್ಲೀನ್ ಮಾಡ್ಬಿಡ್ತೀನಿ, ಯಾಕಂದ್ರೆ ಬೇರೆಯವ್ರು ನೋಡಿದ್ರೆ ನನ್ ಮೇಲೆ ಕೆಟ್ಟ ಅಭಿಪ್ರಾಯ ಬಂದ್ಬಿಡುತ್ತೆ, ನಾನ್ ತುಂಬಾ ರಟ್ಟಿ ಅಂತ ಅನ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅನ್ಕೊಳ್ತಾರೆ. ಹೌದಾ? ಹಾಗೆ ನಾನು ನನ್ನ ದೇಹ ಅಂತ ಹೇಳ್ಬಿಟ್ಟು ನಾವ್ ಎಷ್ಟು ಮೆರಿತಾ ಇರ್ತೀವಿ ಅಲ್ವಾ. ಈ ದೇಹವನ್ನ ಭಗವಂತನಿಗೆ ಕೊಡ್ಬೇಕಂದ್ರೆ ಇದು ನಂದು ಅಂತಿರುತ್ತೆ. ಈ ಅಹಂಕಾರದಿಂದ ನಾವು ಕೊಟ್ಟಾಗ ಭಗವಂತ ಸ್ವೀಕಾರ ಮಾಡ್ತಾರ? ಏನ್ ಹೇಳ್ತಾರೆ? ಇದು ನಿನ್ ಗ್ಲಾಸ್, ಇದನ್ನ ತೊಳೆದುಕೊಂಡ್ ಬಾ, ಕ್ಲೀನ್ ಮಾಡ್ಕೊಂಡ್ ಬಾ ಅಂತ ಹೇಳ್ಬಿಟ್ಟು ಆಮೇಲೆ ನನಗೆ ಸಮರ್ಪಣೆ ಮಾಡು ಅಂತ ಹೇಳ್ತಾರೆ. ಆದ್ರೆ ನಾವು, ಹೇ ಭಗವಂತ, ನಾನು ನಿನ್ನ ಮಕ್ಕಳು ಸ್ವಾಮಿ, ಪ್ರೀತಿಯಿಂದ ನೀನ್ ನಮ್ಮನ್ನ ನೋಡ್ಕೊಳ್ಬೇಕು, ನಾವು ಈ ದೇಹ ನಿಂದು, ನೀನ್ ಕೊಟ್ಟಿರೋದು, ಹಾಗಾಗಿ ಇದನ್ನ ನಿನಗೆ ಕೊಟ್ಬಿಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಅಯ್ಯೋ ಇದು ನನಗೆ ಸೇರಿರೋಂತ ಆತ್ಮ ಅಲ್ವಾ, ಸೊ ಇದನ್ನ ಕ್ಲೀನಿಂಗ್ ಮಾಡೋದು ನಂದೇ ಅಲ್ವಾ ಕೆಲ್ಸ ಅಂತ ಹೇಳ್ಬಿಟ್ಟು ಆ ಕ್ಲೀನಿಂಗ್ ಪ್ರೋಸೆಸ್ ನ ಅವರೇ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಹೀಗಾಗಿ ನಾವು ಭಗವಂತನಿಗೆ ಏನ್ ಕೊಡ್ಬೇಕು? ಭಗವಂತ ಕೊಟ್ಟಿರೋದನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಅದ್ರಲ್ಲಿ ಏನೇ ಲೋಪ ದೋಷ ಏನೇ ಇದ್ರು ಕೂಡ ಭಗವಂತನೇ ಅದನ್ನ ಸರಿ ಮಾಡ್ಕೊಂಡ್ಬಿಡ್ತಾರೆ. ಸೊ ಹೀಗಾಗಿ ಭಗವಂತನಿಗೆ ಏನು ಕೊಡ್ತಾ ಇದ್ದೀವಿ, ಹೇಗೆ ಕೊಡ್ತಾ ಇದ್ದೀವಿ, ಯಾವುದಕ್ಕೆ ಕೊಡ್ತಾ ಇದ್ದೀವಿ, ಏನ್ ಅಪೇಕ್ಷಣೆ ಮಾಡಿ ಕೊಡ್ತಾ ಇದೀವಿ ಅನ್ನೋದು ನಮ್ಗೆ ತುಂಬಾ ಮುಖ್ಯ. ಅನ್ಯಾಭಿಲಾಷಿತ ಶೂನ್ಯಂ ಹೀಗಿರ್ಬೇಕು ಅಲ್ವಾ. ಸೊ ನಾವ್ ಏನೋ ಒಂದು ಯೋಚನೆ ಯಾಚಿಸಿ ಹೋಗಿ ನಾವ್ ಯಾವಾಗ್ಲೂ ಭಿಕ್ಷುಕರ ಹಾಗೆ ಭಗವಂತನ ಒಂದು ಕೊಡಿ 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 ಅಂತ ಕೇಳ್ತಾ ಇರ್ತೀವಿ. ಅಲ್ಲ, ನಮ್ಮ ಸ್ಥಿತಿ ಅದಲ್ಲ. ನಾವು ಯಾರು? ಭಗವಂತನ ಮಕ್ಕಳು ನಾವೆಲ್ಲ. ಹಾಗಾಗಿ ನಮ್ಮ ಒಂದು ನೆಲೆ ಏನು? ನಾವು ಅಷ್ಟೈಶ್ವರ್ಯಗಳಿಂದ ಕೂಡಿರಂತ ಭಗವಂತನ ಮಕ್ಕಳಾಗಿರಂದ್ರೆ ನಾವು ಕೂಡ ಅಷ್ಟೇ ಅಷ್ಟೈಶ್ವರ್ಯಗಳಿಂದ ಕೂಡಿರೋರೇ ಆಗಿದ್ದೀವಿ. ಹಾಗಾಗಿ ನಾವ್ ಏನು ಯಾಚಿಸ್ಬೇಕಾಗಿಲ್ಲ. ನಾವ್ ಏನಾದ್ರೂ ಇದ್ರೆ ಭಗವಂತನನ್ನ ಒಲಿಸ್ಕೊಳ್ಳೋದಕ್ಕೆ ಯಾವ ರೀತಿ ನಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಡ್ಕೊಂಡ್ರೆ ಸಾಕು, ಭಗವಂತನೇ ನಮ್ಮ ಮುಂದೆ ಬರ್ತಾರೆ. ಹಾಗಾಗಿ ಆತ ತಂದೆ ಆಗಿರೋದ್ರಿಂದ ನಮಗೆ ಏನೇನೆಲ್ಲ ಕೊಡ್ಬೇಕು, ಸಮಯಕ್ಕೆ ತಕ್ಕ ಹಾಗೆ ಸಮಯಕ್ಕೆ ಬೇಕಾದಲ್ಲಿ ನಮಗೆ ಎಲ್ಲವನ್ನ ಒದಗಿಸ್ಕೊಡ್ತಾರೆ. ಆದ್ರೆ ನಮ್ಗೆ ಸ್ವಲ್ಪ ತಾಳ್ಮೆ ಇರ್ಬೇಕು ಅಷ್ಟೇ. ಎಲ್ಲ ಸನ್ನಿವೇಶಗಳು ಏನಕ್ಕೆ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ನಾವು ವಿಚಕ್ಷಣೆಯಿಂದ ಜ್ಞಾನದಿಂದ ಯೋಚನೆ ಮಾಡುವಂತ ಚಕ್ಷು ನಮಗೆ ಇರಬೇಕು. ಆದ್ರೆ ಅದೇ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅಲ್ವಾ.
ಸೊ ಯಾವಾಗ ದುಃಖಗಳು ಬರುತ್ತೆ ನಾವು ಭಗವಂತನ ನಿಂದನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ದು ಬಿಡ್ತೀವಿ. ಸೊ ಆದ್ರೆ ಯಾವಾಗ ಸುಖ ಬರುತ್ತೆ ಭಗವಂತನ ಮರೆತೇ ಹೋಗ್ಬಿಡ್ತೀವಿ. ನನ್ನ ಕಷ್ಟದಿಂದ ನನ್ನಿಂದ ಇದೆಲ್ಲ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅನ್ಕೊಂಡ್ಬಿಡ್ತೀವಿ. ಸೊ ಹೀಗೆ ಮಾತಾ ಗಾಂಧಾರಿಗೆ ಕೂಡ ಸುಖದ ಪರಿಣಾಮ ತುಂಬಾ ಕಡಿಮೆನೇ ಇತ್ತು, ಆದ್ರೆ ಕಷ್ಟಗಳ ಸಂಖ್ಯೆ ಸೊ ಅವಗಣಿತವಾಗಿರ್ತಾ ಇತ್ತು ಅಲ್ವಾ. ಸೊ ಮಾತಾ ಗಾಂಧಾರಿಯಲ್ಲಿರೋಂತ ಗುಣಗಳನ್ನ ನಾವಿವತ್ತು ಚರ್ಚನೆ ಮಾಡ್ತಾ ವರ್ಣನೆ ಮಾಡ್ಕೊಳ್ಳೋಣ. ಸೊ ಅದನ್ನ ನಾವು ತಿಳ್ಕೊಳ್ಳೋಣ, ಎಂತ ಒಳ್ಳೆ ಗುಣಗಳ ಆಕೆಯಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ನೋಡೋಣ. ಕೆಲವು ಪಾಯಿಂಟ್ಸ್ ನಾನು ಮಾಡಿದೀನಿ. ಸೊ ಇದನ್ನೆಲ್ಲ ನಾನು ಬೇರೆ ಬೇರೆ ಕ್ಲಾಸಸ್ ಅಲ್ಲಿ ಕೇಳಿಸ್ಕೊಂಡಿರೋದು ಮತ್ತೆ ಈ ಬುಕ್ಸ್ ಅಲ್ಲಿ ಓದಿರೋದು, ಇಂಥದ್ರಿಂದಾನೇ ಆರಿಸ್ಕೊಂಡಿದೀನಿ. ಸೊ ಏನಾದ್ರೂ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಒಂದನೇದಾಗಿ ನಾವು ನೋಡೋಣ, ಮಾತಾ ಗಾಂಧಾರಿಗೆ ಅನೇಕ ಗುಣಗಳು ಇತ್ತು, ಅನೇಕ ಒಳ್ಳೆ ಗುಣಗಳಿತ್ತು. ಸೊ ಆಕೆಯಲ್ಲಿ ತುಂಬಾ ಒಳ್ಳೆ ಗುಣಗಳಿತ್ತು. ಹಾಗೇನೆ ಏನ್ ಹೇಳ್ತೀವಿ, ಒಂದೇ ನಾಣ್ಯಕ್ಕೆ ಎರಡು ಮುಖ ಇರುತ್ತಲ್ವಾ. ಸೊ ಒಳಿತು ಕೆಡುಕು ಎಲ್ಲದ್ರಲ್ಲೂ ಇರುತ್ತೆ. ನಮ್ಮಲ್ಲಿ ಇರುವಂತ ಎಲ್ಲಾ ಗುಣಗಳು ಎಲ್ಲಾರ್ಗು ಇಷ್ಟ ಆಗ್ಬೇಕು ಅಂತೇನಿಲ್ಲ ಅಲ್ವಾ. ಬೇರೆಯವ್ರಿಗೆ ಕೆಲವು ಇಷ್ಟ ಆಗತ್ತೆ, ಕೆಲವು ಇಷ್ಟ ಆಗಲ್ಲ. ಹಾಗೆ ಮಾತಾ ಗಾಂಧಾರಿಯಿಂದ ಇರುವಂತ ಒಳ್ಳೆ ನಾವು ಪ್ರಯತ್ನ ಪಡೋಣ. ಹಾಗೇನೆ ಆಕೆಯ ಒಂದು ಜೀವನ ಚರಿತ್ರೆಯಿಂದ ಏನು ಮಾಡಬಾರ್ದಾಗಿತ್ತು, ಎಲ್ಲಿ ಸ್ವಲ್ಪ ತಪ್ಪುಗಳ ನಡೆದೋಯ್ತು, ಆ ತಪ್ಪುಗಳನ್ನ ನಾವು ಹೇಗೆ ಸುಧಾರಿಸ್ಕೊಳ್ಬೇಕು, ನಾವು ಹೇಗೆ ಮಾಡದೇ ಇರ್ಬೇಕು ಅಂತ ಹೇಳ್ಬಿಟ್ಟು ನಾವು ಕಲಿಯೋಣ. ಸೊ ಇಂಥ ಮಹಾನ್ ವ್ಯಕ್ತಿಗಳ ಏನ್ ತೋರಿಸ್ತಾ ಇದ್ದಾರೆ, ನಮ್ಗೆ ಉದಾಹರಣೆಗಳಾಗಿ ತೋರಿಸ್ತಾ ಇದ್ದಾರೆ. ಅದು ಒಳಿತಿರ್ಬೋದು ಕೆಡುತ್ತಿರ್ಬೋದು. ಒಳಿತಾದ್ರೆ ತಗೊಳ್ಳಿ ಅಂತ ಹೇಳ್ತಾರೆ, ಕೆಡಿತಾದ್ರೆ ಬಿಟ್ಬಿಡಿ, ಇದನ್ನ ಮಾಡ್ಬೇಡಿ ಅಂತ ಹೇಳ್ತಾರೆ ಅಲ್ವಾ. ಸೊ ಹೀಗೆ ಆಕೆ ಸ್ವಯಂ ತುಂಬಾ ಅತಿ ಸುಂದರಿಯಾಗಿದ್ಲು. ಆಗಿನ ಕಾಲಕ್ಕೆ ಆಕೆಯ ಸೌಂದರ್ಯ ಎಲ್ಲ ರಾಜರನ್ನ ಆಕರ್ಷಿಸುವಂತ ಸೌಂದರ್ಯ ಇತ್ತು. ಎಂತ ಸೌಂದರ್ಯ, ದೇಹ ಸೌಂದರ್ಯ ಮಾತ್ರನಾ? ಇಲ್ಲ, ಅಂತರಂಗ ಸೌಂದರ್ಯ ಕೂಡ ಹಾಗೆ ಇರ್ತಾ ಇತ್ತು. ಇಲ್ಲಾಂದ್ರೆ ಶಿವನಿಗೆ ತಪಸ್ ಮಾಡ್ಲಿಕ್ಕೆ ಸಾಧ್ಯನಾ? ಹೋಲಿಸ್ಕೊಳ್ಳೋದಿಕ್ಕೆ ಸಾಧ್ಯನಾ? ವರಗಳನ್ನ ಪಡ್ಲಿಕ್ಕೆ ಸಾಧ್ಯನಾ? ಪಡ್ಕೊಳ್ಳೋದಿಕ್ಕೆ ಇದೆಲ್ಲ ಕಷ್ಟ. ಸೊ ಸ್ವಯಂ ಆಕೆ ಬಗ್ಗೆ ಯಾರೆಲ್ಲ ಹೊಗಳ್ತಾ ಇದಾರೆ ನಾವಾಗಲೇ ನೋಡಿದ್ವಿ. ವ್ಯಾಸ ಮಹರ್ಷಿಗಳು, ಶುಕದೇವರು, ಯುಧಿಷ್ಠಿರ ಮಹಾರಾಜ. ಈ ಭಾಗವತಂನಲ್ಲಿ ಗಾಂಧಾರಿ ಮಾತೆ ಬಗ್ಗೆ ಎಷ್ಟೋ ಸಲ ವರ್ಣನೆಗಳು ಬರುತ್ತೆ ಅಲ್ವಾ. ಸೊ ಇಂಥ ಗಾಂಧಾರಿ ಮಾತೆ ಬಗ್ಗೆ ನಾವಿವತ್ತು ಕೊಂಡಾಡ್ತಾ ಇದ್ದೀವಿ. ಆಕೆ ಸೌಂದರ್ಯವತಿ ಮಾತ್ರನೇ ಅಲ್ಲ, ಆಕೆ ಶೌರ್ಯವತಿ ಆಗಿದ್ಲು. ಕ್ಷತ್ರಿಯರಿಗೆ ಹುಟ್ಟಿರೋದಲ್ವಾ. ಸೊ ಶೌರ್ಯವತಿ ಆಗಿದ್ಲು, ಜ್ಞಾನಿಯಾಗಿದ್ಲು, ತುಂಬಾನೇ ಶಾಸ್ತ್ರಗಳ ಅಧ್ಯಯನ ಮಾಡಿದ್ಲು, ತಪಸ್ವಿಯಾಗಿದ್ಲು. ಇಂಥ ಮಹಾ ತಪಸ್ವಿ ಆದ್ದರಿಂದಾನೇ ಇಷ್ಟೊಂದು ಕಷ್ಟಗಳನ್ನ ಜೀವನದಲ್ಲಿ ಎದುರಿಸೋದಿಕ್ಕೆ ಸಾಧ್ಯ ಆಯ್ತು. ಅತಿ ಚಿಕ್ಕ ವಯಸ್ಸಿನಲ್ಲೇ ಬಹಳ ಪ್ರಖ್ಯಾತಿ ಹೊಂದಿದ್ಲು. ಯಾಕೆ? ತಪಸ್ಸನ್ನಾಚರಣೆ ಮಾಡಿ ಶಿವನನ್ನ ಒಲಿಸ್ಕೊಂಡಿದ್ಲು. ಹಾಗೇನೆ ಏನಾಯ್ತು, ಶಿವನಿಗೆ ತಪಸ್ಸು ಮಾಡಿ ಶಿವನನ್ನ ಒಲಿಸ್ಕೊಂಡು 100 ಗಂಡು ಮಕ್ಕಳ ತಾಯಿಯಾಗುವಂತ ಸೌಭಾಗ್ಯ ಅಂತ ವರವನ್ನ ಪಡ್ಕೊಂಡ್ರು ಆಕೆ. ಹೌದಾ. ಈಕೆ ಒಂದು ಕ್ಷತ್ರಿಯರಾಗಿರೋದ್ರಿಂದ ಎಂತ ಕಷ್ಟ ಪರಿಸ್ಥಿತಿಗಳನ್ನ ಕೂಡ ಎದುರಿಸುವಂತ ಒಂದು ಗುಣ ಅವರಲ್ಲಿ ಇತ್ತು. ಸೊ ಈ ಕ್ಷತ್ರಾಣಿಗಳು ಯಾವಾಗ್ಲೂ ಈ ಕ್ಷತ್ರಿಯರ ಹೆಂಡತಿಯರು ಎಷ್ಟು ಧೈರ್ಯ ಸಾಹಸಗಳಿಂದ ಇರ್ತಾರೆ ಅಂತ ಹೇಳಿದ್ರೆ, ಒಂದು ವಿಷಯ ಏನಂತ ಹೇಳಿದ್ರೆ, ಅವರ ಗಂಡ ಏನಾದ್ರೂ ಯುದ್ಧಕ್ಕೆ ಹೋದ್ರೆ, ಸೊ ಅವರು ಅಲ್ಲಿ ಮರಣ ಹೊಂದಿದ್ರು ಪರವಾಗಿಲ್ಲ, ವಿಜಯ ಪಡ್ಕೊಂಡ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಯುದ್ಧರಣ ಭೂಮಿನಲ್ಲಿ ಮರಣ ಹೊಂದಿದ್ರು ಕೂಡ ತುಂಬಾ ಖುಷಿ ಪಡ್ತಾರೆ ಅಲ್ವಾ. ಸೊ ವೀರರ ಸಾವು ಅಂತ ಹೇಳ್ಬಿಟ್ಟು ಅದನ್ನ ಕೊಂಡಾಡ್ತಾರೆ. ಅದೇ ಏನಾದ್ರೂ ಆ ಗಂಡ ಯುದ್ಧದಲ್ಲಿ ಸೋತು ಮನೆಗೆ ಬಂದ್ರೆ ಅವ್ರು ಹೇಳ್ತಾರೆ, ನನ್ನ ಮನೆ ಬಾಗಿಲು ತಟ್ಟಬೇಡ, ನೀ ಇಲ್ಲಿಂದ ಹೀಗೆ ಹೊರಟೋಗು, ನೀನ್ ಸತ್ತೋದ್ರ ಪರವಾಗಿಲ್ಲ, ರಣರಂಗದಲ್ಲಿ ಗೆದ್ದು ಬರ್ಬೇಕು, ಇಲ್ಲಾಂದ್ರೆ ಪ್ರಾಣ ಬಿಟ್ಟು ಬಿಡ್ಬೇಕು ಅಂತ ಹೇಳ್ತಾರೆ. ಸೊ ಇಂಥ ಧೈರ್ಯ ಸಾಹಸಗಳು ಕ್ಷತ್ರಿಯರ ಹೆಂಡತಿಯರಿಗೆ ಇರುತ್ತೆ. ಅಷ್ಟೇ ಅಲ್ಲ, ತನ್ನ ಮಕ್ಕಳನ್ನ ಕೂಡ ಹೇಗೆ ಬೆಳೆಸ್ತಾರೆ ನೋಡ್ಕೊಳ್ಳಿ. ಕ್ಷತ್ರಿಯ ವಂಶ ಅಂತ ಹೇಳಿದ್ರೆ ಏನು? ಸೊ ಬೇರೆಯವರನ್ನ ರಕ್ಷಣೆ ಮಾಡೋದಕ್ಕೆ ತಮ್ಮ ಜೀವನವನ್ನ ಉಡುಪಾಗಿಟ್ಟಿರ್ತಾರೆ. ಸೊ ಈಕೆ ಏನಾಯ್ತು, ಈಗ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿರೋದು ಸುಬಲ ಮಹಾರಾಜ ಯಾವಾಗ ಭೀಷ್ಮ ಪಿತಾಮಹರ ಅವರ ರಾಜ್ಯಕ್ಕೆ ಧಾವಿಸಿ ಬರ್ತಾ ಇದ್ದಾರೆ ಅಂತ ಕೇಳ್ಕೊಳ್ತಾರೆ. ಅವ್ರು ಅನ್ಕೊಳ್ತಾರೆ, ಏನಕ್ಕೆ ಇವ್ರು ಯುದ್ಧಕ್ಕೆ ಬರ್ತಾ ಇದ್ದಾರಾ, ನಾವೇನು ಮಾಡಿಲ್ಲ, ಯಾವತ್ತು ಯಾರ ಮೇಲೂ ದಂಡೆತ್ತಿ ಹೋಗಿಲ್ಲ, ಅವ್ರಿಗೆ ಏನು ಅನ್ಯಾಯನೂ ಮಾಡಿಲ್ಲ, ಯಾವಾಗ್ಲೂ ನಾವು ಒಳ್ಳೆ ಒಂದು ಮಾತಿನಲ್ಲೇ ಇದ್ದೀವಿ, ಏನಕ್ಕೆ ಬರ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾರೆ. ಅದು ಕೂಡ ತುಂಬಾ ದೊಡ್ಡ ಸೈನ್ಯ. ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಂದು ಸಮುದ್ರದಷ್ಟು ದೊಡ್ಡ ಸೈನ್ಯವನ್ನು ತಗೊಂಡ್ ಬರ್ತಾ ಇದ್ದಾರೆ ಅಂತ ಅಂದಾಗ ಸುಬಲ ಮಹಾರಾಜನಿಗೆ ತುಂಬಾ ಭಯನೇ ಆಗೋಗ್ಬಿಡುತ್ತೆ. ಆದ್ರೂ ಕೂಡ ಧೈರ್ಯ ಸಾಹಸದಿಂದ ಯುದ್ಧ ಮಾಡೇ ಬಿಡೋಣ ಅಂತ ಅನ್ಕೊಳ್ತಾರೆ. ಆದ್ರೆ ಒಂದು ಎಂತ ಸ್ನೇಹದ ಪತಾಕೆ, ಒಂದು ವೈಟ್ ಫ್ಲಾಗ್ ಅಂತ ಹೇಳ್ತಾರಲ್ಲ, ಆ ಸ್ನೇಹದ ಪತಾಕೆಯನ್ನು ನೋಡಿ ಅನ್ಕೊಳ್ತಾರೆ, ಇಲ್ಲ ಇವರು ಏನೋ ಮಾತಾಡಕ್ಕೆ ಬರ್ತಾ ಇದ್ದಾರೆ ಅಂತ ಅವರನ್ನ ಸ್ವಾಗತಿಸ್ತಾರೆ. ತುಂಬಾ ಪ್ರೀತಿಯಿಂದ ಎಲ್ಲ ಆತಿಥ್ಯಗಳನ್ನ ನೀಡಿ ಮಾತಾಡಿಸ್ತಾರೆ. ಆಗ ಭೀಷ್ಮ ಪಿತಾಮಹ ಏನ್ ಕೇಳ್ತಾರೆ, ಗಾಂಧಾರಿಯನ್ನ
ತಮ್ಮ ಕುಲಕ್ಕೆ ವಧುವಾಗಿ ಕೊಡೋದಕ್ಕೆ ಕೇಳ್ಕೊಳ್ತಾರೆ ಅಲ್ವಾ. ಸೊ ಹಾಗಾಗಿ ಅವ್ರು ಒಪ್ಕೊಂಡ್ಬಿಡ್ತಾರೆ. ಆಮೇಲೆ ಕಡೆ ಗೊತ್ತಾಗತ್ತೆ ಅವ್ರಿಗೆ ಯಾರಿಗೆ ಹೆಂಡತಿಯಾಗಿ ಕೇಳ್ತಾ ಇದ್ದಾರೆ ಅಂದ್ರೆ ಧೃತರಾಷ್ಟ್ರನಿಗೆ. ಆದ್ರೆ ಈ ವಿಷಯ ಧೃತರಾಷ್ಟ್ರ ಹುಟ್ಟು ಕುರುಡ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಆಗಿನ ಕಾಲಕ್ಕೇನೆ. ಸೊ ಆದ್ರೆ ಇಂಥ ಹುಟ್ಟು ಕುರುಡ ಆದ್ರೂ ಕೂಡ ಆತ ತುಂಬಾ ಧೈರ್ಯಶಾಲಿ, ತುಂಬಾ ಪ್ರಭಾವಶಾಲಿ, ತುಂಬಾ ಏನು ತುಂಬಾ ಧೈರ್ಯವಾಗಿರೋದ್ರಿಂದ ತನ್ನ ಮಗಳನ್ನ ಕೊಡೋದಕ್ಕೆ ಒಪ್ಕೊಳ್ತಾರೆ. ಅದು ಕೂಡ ಏನಕ್ಕೆ, ತಾನು ಇಲ್ಲ ಅಂತ ಹೇಳಿದ್ರೆ ಭೀಷ್ಮ ಪಿತಾಮಹ ಎಲ್ಲಿ ಯುದ್ಧವನ್ನ ಸಾರ್ತಾರೆ, ಎಲ್ಲಾ ಪ್ರಜೆಗಳಿಗೆ ಕೂಡ ಎಷ್ಟೋ ಆತಂಕಗಳು, ಎಷ್ಟೋ ಕಷ್ಟಗಳು, ಎಷ್ಟೋ ಪ್ರಾಣ ನಷ್ಟಗಳು ಆಗತ್ತೆ. ಇದನ್ನೆಲ್ಲ ತಡಿಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ಒಬ್ಬ ತಂದೆ ಕ್ಷತ್ರಿಯನಾದವನು ಈ ರೀತಿ ಯೋಚನೆ ಮಾಡಿದ್ರೆ ಅದೇ ಗುಣ ತನ್ನ ಮಕ್ಕಳಲ್ಲಿರಲ್ವಾ? ಮಕ್ಕಳು ಕೂಡ ಅದೇ ರೀತಿ ಯೋಚನೆ ಮಾಡ್ತಾರೆ ಅಲ್ವಾ. ಸೊ ಆ ಗುಣಗಳು ಏನಿಲ್ಲ ಅಂತ ಹೇಳಿದ್ರು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಗಾಂಧಾರಿ ಮಾತಾ ಕೂಡ ಹಾಗೆ ಯೋಚನೆ ಮಾಡಿದ್ರು. ಯಾವಾಗ ಅವರಿಗೆ ಗೊತ್ತಾಯ್ತು ತನ್ನ ತಂದೆ ಧೃತರಾಷ್ಟ್ರನಿಗೆ ನನ್ನನ್ನ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ ಅಂತ ತನಗೆ ಯಾವಾಗ ಗೊತ್ತಾಯ್ತು, ಆಗ ಅವಳು ಹೇಳ್ತಾಳೆ, ಯಾಕೆ ತಂದೆ, ನನ್ನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನಾನು ಕ್ಷತ್ರಿಯ ವಂಶದವಳಲ್ವಾ? ಸೊ ನನಗೆ ಕೂಡ ಪ್ರಜೆಗಳ ರಕ್ಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಗೊತ್ತಿಲ್ವಾ ಅಂತ ಹೇಳ್ಬಿಟ್ಟು ಮರು ಪ್ರಶ್ನೆಗಳನ್ನ ಹಾಕ್ತಾರೆ. ಮತ್ತೆ ತನಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡೋದಿಲ್ಲ, ನೀವು ಹೇಳಿದ ಹಾಗೆ ನಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಒಂದು ಮಹಿಳೆಯಲ್ಲಿರುವಂತಹ, ಒಂದು ಸ್ತ್ರೀಯಲ್ಲಿರುವಂತಹ ಗುಣ ನೋಡಿ ಹೇಗಿರುತ್ತೆ. ತನ್ನ ತಂದೆ ತಾಯರ ಒಂದು ಘನತೆಯನ್ನ ಯಾವಾಗ್ಲೂ ಹೆಚ್ಚಿಗೆ ಮಾಡ್ತಾ ಇರ್ತಾರೆ. ಅವರು ಕಸ್ತೂರಿ ಇದ್ದ ಹಾಗೆ ಅಲ್ವಾ. ಎಲ್ಲೋ ಹುಟ್ಟುತ್ತಾರೆ, ಎಲ್ಲೋ ಬೆಳಿತಾರೆ. ಯಾವ್ದು ನಮ್ಮನೆ ಅಲ್ವಾ? ಯಾರಿಗೂ ಹುಟ್ಟಿರ್ತೀವಿ, ಎಲ್ಲೋ ಬೆಳಿತಾ ಇರ್ತೀವಿ. ಸೊ ಹೀಗೆ ಒಂದು ಹೆಣ್ಣಿನ ಎಷ್ಟು ಹೊಗಳಿದ್ರು ಕೂಡ ತುಂಬಾನೇ ಕಡಿಮೆ. ಅದರಲ್ಲೂ ಕೂಡ ಗಾಂಧಾರಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಯಾವ ರೀತಿ ರಾಣಿಯಾಗಿ ಬೆಳೆದ್ರು ಅಲ್ವಾ. ಆದ್ರೆ ಎಷ್ಟು ಕಷ್ಟಗಳನ್ನ ಅವ್ರು ಅನುಭವಿಸ್ಬೇಕಾಗಿ ಬಂತು. ಸೊ ತನ್ನ ಗಾಂಧಾರ ರಾಜ್ಯವನ್ನ ಬಿಡ್ಬೇಕಾಗಿ ಬಂತು. ಧೃತರಾಷ್ಟ್ರ ಒಬ್ಬ ಕುರುಡನಾಗಿದ್ರು ಕೂಡ ಅವ್ರಿಗೆ ಮದುವೆ ಮಾಡ್ಕೊಳ್ಬೇಕಾಗಿ ಬಂತು. ಧೃತರಾಷ್ಟ್ರ ಏನು ಅಷ್ಟು ಒಳ್ಳೆ ಸ್ವಭಾವದಲ್ಲಿರುವಂತವ್ರ, ತುಂಬಾ ತಾಳ್ಮೆಯಿಂದ ಇರೋಂಥ ಜನನ ಇಲ್ಲ. ಸೊ ಅವರ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ಹೆಣ್ಣಿಗೆ ಯಾವಾಗ್ಲೂ ಅಷ್ಟೇ ತನ್ನ ಪತಿ ಮನೆಗೆ ಬಂದ್ಮೇಲೆ ಅಲ್ಲಿ ಎಲ್ಲರ ಹತ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸಮಯ ಹಿಡಿಯುತ್ತೆ. ಅವರನ್ನ ಮೊದ್ಲು ಅರ್ಥಕೊಳ್ಬೇಕು, ತಾಳ್ಮೆಯಿಂದ ನಡ್ಕೊಳ್ಬೇಕು, ಪ್ರೀತಿಯನ್ನ ಗಳಿಸ್ಕೊಳ್ಬೇಕು ಅಲ್ವಾ. ಸೊ ಕೊಟ್ಟ ಮನೆಗೂ ಮೆಟ್ಟಿದ ಮನೆಗೂ ಇಬ್ಬರಿಗೂ ಕೂಡ ಅವರು ಒಳ್ಳೆ ಹೆಸರನ್ನ ತರೋದಕ್ಕೆ ಯಾವಾಗ್ಲೂ ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಈಕೆ ಎಂತ ಧೀರ ಮಹಿಳೆ ಅಂತ ಹೇಳ್ಬಿಟ್ಟು ಎಷ್ಟೋ ಒಂದು ಉದಾಹರಣೆಗಳಿಂದ ನಾವು ನೋಡ್ಬೋದು. ಸೊ ತನ್ನ ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡು ಮಹಾ ಪ್ರತಿವೃತೆಯಾಗಿ ಒಂದು ಯೋಗಿನಿಯಾಗಿ ತನ್ನ ಜೀವನವನ್ನ ಮಾಡಿದ್ರು. ಸೊ ಧೃತರಾಷ್ಟ್ರನಿಗೆ ಬೇಕಾಗಿರೋ ತರ ನಡ್ಕೊಳ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಅಲ್ವಾ. ಧೃತರಾಷ್ಟ್ರನಿಗೆ ಇಷ್ಟ ಇರ್ಲಿಲ್ಲ ಆಕೆ ಕಣ್ಣಿಗೆ ಕಟ್ಟೋದು. ಆದ್ರೂ ಕೂಡ ತಾನು ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಅದನ್ನು ಒಂದು ತಪಸ್ಸಿನ ಮೂಲಕ ನಡೆಸ್ಕೊಟ್ರು ಅಲ್ವಾ. ಸೊ ತನ್ನ ತಪಸ್ಸಿಗೂ ಪತಿವೃತೆ ಒಂದು ನಡ್ಕೊಳ್ಳುವಂತ ದಾರಿಗೂ ತುಂಬಾನೇ ಡಿಫ್ರೆನ್ಸಸ್ ಇದೆ. ಸೊ ಇದನ್ನೆಲ್ಲ ಮಾಡಿ ತೋರಿಸಿದ್ದಾರೆ. ಎಷ್ಟು ಕಠಿಣ ಪರಿಸ್ಥಿತಿ ಇದ್ದಲ್ಲೂ ಕೂಡ ನಾವು ಹೇಗೆ ಗೆಲ್ಬಹುದು, ನಮ್ಮ ತಪಸ್ಸನ್ನ ಹೇಗೆ ಮಾಡಬಹುದು ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದಾರೆ. ಸೊ ನಮ್ಮ ಭಕ್ತರಿಗೂ ಕೂಡ ಇದೊಂದು ಅವಕಾಶ ತಿಳ್ಕೊಳ್ಳೋದಕ್ಕೆ. ಏನಂತ, ನಮ್ಮ ತಪಸ್ಸು ಏನು, ನಮ್ಮ ಜಪ ಮಾಡುವಂತದ್ದಿದೆ, ಭಗವದ್ಗೀತಾ ಭಾಗವತಂ ಓದೋದಿದೆ. ಈ ಎಲ್ಲ ತಪಸ್ಸನ್ನ ಹೇಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ನಮ್ಮಲ್ಲಿ ದೃಢತೆ ಇರಬೇಕು, ನಿಶ್ಚಲ ಇರಬೇಕು, ಆಸಕ್ತಿ ಇರಬೇಕು. ಈ ರೀತಿನಲ್ಲಿ ಮಾತ್ರ ನಮ್ಮ ಭಕ್ತಿಯನ್ನು ಕೂಡ ನಾವು ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಅಷ್ಟೇ ಅಲ್ಲ, ಆಕೆ ಧರ್ಮಜ್ಞಿ ಆಗಿದ್ಲು. ಸೊ ಎಷ್ಟು ಶಾಸ್ತ್ರಗಳನ್ನ ಕಲಿತವಳಾಗಿದ್ಲು. ತನಗೆ ಗೊತ್ತಿತ್ತು ಯಾವ್ದು ಧರ್ಮ, ಯಾವ್ದು ಅಧರ್ಮ, ಯಾವ ರೀತಿ ನಡ್ಕೊಳ್ಬೇಕು ಅಂತ ಗೊತ್ತಿತ್ತು. ಸೊ ಧೃತರಾಷ್ಟ್ರನಿಗೆ ಕೂಡ ತಾನು ಧರ್ಮದ ಒಂದು ಮಾರ್ಗವನ್ನ ಹೇಳ್ಕೊಟ್ರು. ತುಂಬಾನೇ ಅವ್ರಿಗೆ ತಿಳಿ ಹೇಳೋದಕ್ಕೆ ಪ್ರಯತ್ನ ಪಟ್ರು. ಅಷ್ಟೇ ಇಲ್ಲ, ಮಕ್ಕಳಿಗೆ ಕೂಡ ತುಂಬಾ ತಿಳಿ ಹೇಳೋದಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಅವ್ರು ಯಾರು ಕೇಳಿಸ್ಕೊಳ್ಳೇ ಇಲ್ಲ. ಹೇಗೆ ತಾರಾ ಮಾತಾ ಬಂದ್ಬಿಟ್ಟು ಯಾವಾಗ್ಲೇ ವಾಲಿಗೆ ಹೇಳ್ತಾ ಇದ್ರು, ಬೇಡ ಯುದ್ಧಕ್ಕೆ ಹೋಗ್ಬೇಡಿ, ಏನೋ ಇದೆ ಅಂತ ಹೇಳ್ಬಿಟ್ಟು. ಆದ್ರೆ ವಾಲಿ ಕೇಳಲಿಲ್ಲ, ಹೋಗಿ ಹತರಾಗೋದ್ರು. ಹಾಗೆ ಮಂಡೋದರಿ ಮಹಾ ಪತಿವ್ರತ ಸ್ತ್ರೀ ಇವರೆಲ್ಲ. ಸೊ ಮಂಡೋದರಿ ಕೂಡ ರಾವಣಿಗೆ ಹೇಳ್ತಾರೆ, ಹೋಗ್ಬೇಡಿ ಯುದ್ಧಕ್ಕೆ, ಬೇಡ, ಸೀತಾಮಾತೆಯನ್ನ ಕೊಟ್ಟು ಬಿಡಿ, ಏನಕ್ಕೆ ಯುದ್ಧ ಬೇಕು, ಇದು ಸರಿಯಲ್ಲ ಅಂತ ಹೇಳ್ತಾರೆ. ಆದ್ರೆ ರಾವಣ ಕೇಳೋದೇ ಇಲ್ಲ, ಅವರು ಹತರಾಗೋದ್ರು. ಸೊ ಹೀಗೆ ಧರ್ಮಜ್ಞಿಗಳಾದಂತ ಸ್ತ್ರೀಯರು ಯಾವಾಗ ಹೇಳ್ತಾರೆ ಅಂತ ಪತಿವೃತ್ತಿಯರ ಮಾತುಗಳನ್ನ ಗಂಡಸರು ಕೇಳಿಸ್ಕೊಳ್ಬೇಕು. ಆದ್ರೆ ಅಂತ ಸಂದರ್ಭದಲ್ಲಿ ಅವರು ಕೇಳಿಸ್ಕೊಳ್ಳದೆ ಆಗೋಗ್ಬಿಡ್ತಾರೆ. ಹೀಗಾಗಿ ಅವರಿಗೆ ನಷ್ಟ ಆಗೋಗ್ಬಿಡುತ್ತೆ. ಸೊ ಈಕೆ ಎಷ್ಟು ಧೈರ್ಯಶಾಲಿ ಅಂತ ಹೇಳಿದ್ರೆ, ನಾವು ಈ ವಸ್ತ್ರಾಪಹರಣ ನಡೆದಂತ ಒಂದು ಪ್ರಯತ್ನ ನಡೆದಂತ ಒಂದು ಸಂದರ್ಭವನ್ನ ನೋಡಿದ್ರೆ, ಯಾವಾಗ ದ್ರೌಪದಿ ಮಾತೆಗೆ ತುಂಬಾ ಅನ್ಯಾಯ ಆಗೋಯ್ತು, ಗಾಂಧಾರಿಗೆ ಗೊತ್ತಾಯ್ತು, ಅವರು ರಾಜ್ಯದ ಆ ಸಭೆಗೆ ಅವರು ಆಗಮಿಸಿ ಬರ್ತಾರೆ, ಧೃತರಾಷ್ಟ್ರನನ್ನೇ ನಿಂದಿಸ್ತಾರೆ, ಹೇಳ್ತಾರೆ, ಬೈತಾರೆ ಅವರನ್ನ, ನೀನು ಮಾಡಿದ್ದೆಲ್ಲ ತಪ್ಪು, ಆಕೆ ಹತ್ರ ಕ್ಷಮೆ ಯಾಚನೆ ಮಾಡಿ
ಹೇಳ್ತಾರೆ, ದ್ರೌಪದಿ ಮಾತೆಗೆ ಹೇಳ್ತಾರೆ, ಮತ್ತೆ ನೀನು ಯಾರಿಗೂ ಕೂಡ ಶಾಪವನ್ನ ಕೊಡ್ಬೇಡ, ಒಂದು ಹೆಣ್ಣು ಎಲ್ಲರಿಗೆ ಏನು ಜೀವನವನ್ನ ಕೊಡ್ಬೇಕು ಹೊರತು ಜೀವನ ಹರಣ ಮಾಡಬಾರ್ದು ಅಂತ ತಿಳಿ ಹೇಳ್ತಾರೆ, ಸಮಾಧಾನಗೊಳಿಸ್ತಾರೆ. ಹಾಗೆ ಧೃತರಾಷ್ಟ್ರನಿಗೆ ಹೇಳ್ತಾರೆ, ಇವಾಗಾದ್ರೂ ಬುದ್ಧಿ ಕಲಿ, ನಿನ್ನ ಮಕ್ಕಳ ಮೇಲಂತ ವ್ಯಾಮೋಹದಿಂದ ಅನ್ಯಾಯಗಳನ್ನ ಮಾಡ್ಬೇಡ, ಧರ್ಮ ವಿಚಕ್ಷಣ ಆಗು ಅಂತ ಹೇಳ್ಬಿಟ್ಟು ಬೈತಾರೆ. ಹಾಗಾಗಿ ದ್ರೌಪದಿ ಮಾತೆಯಿಂದ ವರ ಕೇಳೋದಕ್ಕೆ ಹೇಳಿ ಆಕೆ ವಿಮುಕ್ತರಾಗೋ ತರ ಒಂದು ಅವಕಾಶವನ್ನ ಕೊಡಿಸ್ಕೊಡ್ತಾರೆ. ತುಂಬಾ ಧೈರ್ಯಶಾಲಿ ಅಲ್ವಾ. ಹಾಗೇನೆ ತನ್ನ ಇಂಥ ಧರ್ಮಜ್ಞಿ ಕೂಡ ಹೇಗಾಗಿದ್ಲು, ತನ್ನ ಮಕ್ಕಳು ಯಾವಾಗ ಯುದ್ಧಕ್ಕೆ ಹೋಗ್ಬೇಕು ಅಂತ ಯಾವಾಗೆಲ್ಲ ಬಂದು ಗಾಂಧಾರಿ ಮಾತೆ ಹತ್ರ ವಿಜಯದ ಒಂದು ಆಶೀರ್ವಾದ ಕೇಳೋದಕ್ಕೆ ಬರ್ತಾರೆ. ಆಕೆ ಆಶೀರ್ವದಿಸೋದಿಲ್ಲ, ಆಕೆ ಧರ್ಮಕ್ಕೆ ವಿಜಯ ಆಗ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಧರ್ಮಕ್ಕೆ ವಿಜಯ ಆಗೋದು ಆಕೆ ಚೆನ್ನಾಗಿ ಗೊತ್ತಿತ್ತು, ಎಲ್ಲಿ ಭಗವಂತನಿರ್ತಾರೋ ಸೊ ಅಲ್ಲಿ ವಿಜಯ ಖಂಡಿತವಾಗ್ಲೂ ಇದ್ದೇ ಇರತ್ತೆ ಅಂತ ಹೇಳ್ಬಿಟ್ಟು. ಸೊ ಈಕೆ ತನ್ನ ಮಕ್ಕಳನ್ನ ಕೂಡ ತಪ್ಪು ದಾರಿನಲ್ಲಿ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಆದ್ರೆ ಏನಾಯ್ತು, ಶಕುನಿಯ ಒಂದು ಸಂಘದಿಂದ ಇವರೆಲ್ಲ ಕೆಟ್ಟು ಹೋದ್ರು ಅಲ್ವಾ. ಹೀಗೆ ತುಂಬಾ ವಿಷಯಗಳಿದೆ, ಅದೇ ಸಮಯದ ಅಭಾವ ಕೂಡ ಇದೆ. ಸೊ ಚಾಣಕ್ಯ ಪಂಡಿತರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ಎಲ್ಲಿ ಚಿನ್ನ ಸಿಗುತ್ತೆ, ಅದು ಎಂತ ಪರಿಸ್ಥಿತಿಗಳಲ್ಲಿ ಇದ್ರು ಕೂಡ, ಅಥವಾ ಎಂತ ಕಲ್ಲಿದ್ದಿನ ಮಧ್ಯೆ ಇದ್ರು ಕೂಡ ಅದನ್ನ ಚಿನ್ನವನ್ನ ತಗೊಂಡ್ಬಿಡ್ಬೇಕಂತೆ. ಹಾಗೆ ಈ ಮೂರ್ಖರಲ್ಲಿ ಕೂಡ ಏನಾದ್ರೂ ಜ್ಞಾನ ಇದ್ರೆ ಆ ಜ್ಞಾನವನ್ನ ಅವರ ಹತ್ತಿರ ಪಡ್ಕೊಂಡ್ಬಿಡ್ಬೇಕಂತೆ. ಹಾಗೇನೆ ಭಕ್ತರಲ್ಲಿ ಏನಾದ್ರೂ ಒಳ್ಳೆ ಗುಣಗಳಿದ್ರೆ ಅದನ್ನ ಭಕ್ತಿಯಲ್ಲಿ ನಾವು ಬುದ್ಧಿವಂತಿಕೆಯಿಂದ ಉಪಯೋಗಿಸಿ ಅದರಿಂದ ನಮ್ಮ ಭಕ್ತಿ ಜೀವನ ಭಕ್ತಿ ರುಚ್ಯತೆ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಅದನ್ನ ಆ ಮೂರ್ಖರಿಂದಾದ್ರೂ ಪರವಾಗಿಲ್ಲ, ಅಭಕ್ತರಿಂದಾದ್ರೂ ಪರವಾಗಿಲ್ಲ, ನಾವ್ ಅದನ್ನ ತಿಳ್ಕೊಳ್ಬೇಕು, ಅದನ್ನ ಪಾಲನೆ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಮಾತಾ ಗಾಂಧಾರಿಯಿಂದ ತುಂಬಾ ಕಲಿಯುವಂತ ಪಾಠಗಳಿದೆ. ಇಷ್ಟು ಹೊತ್ತು ನಾವು ಗುಣಗಾನ ಮಾಡಿದ್ವಿ, ಏನೇನು ಕಲಿಬಹುದು ಅಂತ ಹೇಳ್ಬಿಟ್ಟು 4-5 ಪಾಯಿಂಟ್ಸ್ ಮಾಡಿದೀನಿ, ಅದನ್ನ ಓದ್ಬಿಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಸಮಯ ಮುಗ್ದೋಗತ್ತೆ. ಸೊ ಈ ಗಾಂಧಾರಿ ಮಾತಾ ಜೀವನದಿಂದ ಕಲಿಯುವಂತದ್ದು ತುಂಬಾ ಇದೆ. ಮಾತಾ ಗಾಂಧಾರಿ ನಿರ್ಧಾರ ಮಾಡುವಾಗ ಗುರುಗಳ ಒಂದು ಸಲಹೆನ ಪಡ್ಕೊಳ್ಳಿಲ್ಲ. ಆದ್ರೆ ಕುಂತಿ ಮಹಾರಾಣಿ ಯಾವಾಗ್ಲೂ ಭೀಷ್ಮರ ಒಂದು ಶರಣಾಗತಿಯಲ್ಲಿದ್ರು, ಕೃಷ್ಣನ ಒಂದು ಶರಣಾಗತಿಯಲ್ಲಿದ್ರು. ಸೊ ಶಕುನಿಯ ಅವಗುಣಗಳಲ್ಲಿ ಮಕ್ಕಳನ್ನ ಬೆಳೆಸಿ ಒಂದು ಕುರುಕ್ಷೇತ್ರಕ್ಕೆ ದಾರಿ ಆಗೋಯ್ತು. ಆದ್ರೆ ಕುಂತಿ ಮಾತಾ ಏನ್ ಮಾಡಿದ್ರು, ಭೀಷ್ಮ ಪಿತಾಮಹರ ಭಗವಂತನ ಒಂದು ರಕ್ಷಣೆಯಲ್ಲಿಟ್ಟು ಅವರನ್ನ ಧರ್ಮ ಮಾರ್ಗದಲ್ಲಿ ನಡೆಸಿದ್ರು. ಸೊ ಗಾಂಧಾರಿ ತನ್ನ ಗರ್ಭವನ್ನ ಪಾತ ಮಾಡ್ಕೊಂಡ್ ಬಿಡ್ತಾರೆ. ಸೊ ಏನಕ್ಕೆ ಅಂತ ಹೇಳಿದ್ರೆ, ಕುಂತಿ ದೇವಿಗೆ ಆಲ್ರೆಡಿ ಯುಧಿಷ್ಠಿರ ಮಹಾರಾಜ ಹುಟ್ಟುಬಿಟ್ಟ, ಹಾಗಾದ್ರೆ ಅವನೇ ರಾಜನಾಗ್ತಾನೆ, ನನ್ನ ಮಕ್ಕಳು ಸೇವಕರಾಗಿರ್ಬೇಕಾ ಅಂತ ಅವರು ಹೆದರ್ಕೊಂಡು, ಧೃತರಾಷ್ಟ್ರನ ಬುದ್ಧಿ ಗೊತ್ತಿದೆಯಲ್ಲ, ಆ ಒಂದು ಕೋಪದಲ್ಲಿ, ಆ ಒಂದು ಏನು ದುಃಖದಲ್ಲಿ ತನ್ನ ಗರ್ಭಕ್ಕೆ ಹೊಡೆದ್ಕೊಂಡ್ಬಿಟ್ಟು 100 ಚೂರು ಪಾಲುಗಳನ್ನಾಗಿ ಮಾಡ್ಬಿಡ್ತಾರೆ. ಸೊ ಇಂತ ಒಂದು ಅಸೂಯೆಯಿಂದ, ಒಂದು ದುಃಖದಲ್ಲಿ ಆ ಮಕ್ಕಳು ಹುಟ್ಟಿರೋದ್ರಿಂದ ಆ ಮಕ್ಕಳಿಗೆ ಕೂಡ ಅಸೂಯೆಯ ಬುದ್ಧಿ ಬಂದ್ಬಿಡ್ತು. ಆದ್ರೆ ಕುಂತಿ ಮಾತಾ ತನ್ನ ವರಗಳನ್ನು ಉಪಯೋಗಿಸಿ ಭಗವಂತ ದೇವತೆಗಳನ್ನ ಆಹ್ವಾನಿಸಿ ಅವರಿಂದ ವರಪುತ್ರರನ್ನ ಪಡಿತಾರೆ. ಅವರನ್ನ ಕೂಡ ಧರ್ಮದಲ್ಲಿ ನಡೆಸಿ ಭಗವಂತನ ಪ್ರೀತ್ಯರ್ಥ ನಡ್ಕೊಳ್ಳೋ ತರ ಹೇಳ್ತಾರೆ. ಹಾಗೆ ಗಾಂಧಾರಿ ಮಾತಾ ಎಷ್ಟೋ ಒಂದು ಪರಿಸ್ಥಿತಿಗಳನ್ನ ಅವರು ಅನುಭವಿಸಿದ್ದಾರೆ. ಆದ್ರೆ ಕೃಷ್ಣನನ್ನ ಕೂಡ ನಿಂದಿಸ್ಬಿಡ್ತಾರೆ ಕಡೆಗೆ. ಆದ್ರೆ ಗಾಂಧಾರಿ ಮಾತಾ ಏನೇ ಕಷ್ಟಗಳು ಬಂದ್ರು ಪರವಾಗಿಲ್ಲ, ಕೃಷ್ಣ ನೀನು ನನಗೆ ದರ್ಶನ ಕೊಡ್ಬೇಕು ಅಂತ ಹೇಳ್ತಾರೆ. ಸೊ ಹೀಗೆ ಆಕೆ ಕೃಷ್ಣ ಭಕ್ತಿ ಮಾಡ್ಲಿಲ್ಲ, ಆದ್ರೆ ಕೃಷ್ಣ ಭಕ್ತಿ ನಾವು ಮಾಡೋ ತರ ನಮ್ಗೆಲ್ಲರಿಗೂ ಸಲಹೆಗಳನ್ನ ಒಂದು ಅವರ ಉದಾಹರಣೆಯಿಂದ ನಾವು ತಿಳ್ಕೊಳ್ಬಹುದು. ಶೀಲ ಪ್ರಭುಪಾದರು ಕೂಡ ಆಕೆಯನ್ನು ಹೊಗಳಿದ್ದಾರೆ. ಶೀಲ ಪ್ರಭುಪಾದರು ಕೂಡ ಎಷ್ಟೋ ಕಠಿಣ ಪರಿಸ್ಥಿತಿಗಳಿಂದ ಭಕ್ತಿಯನ್ನ ಮಾಡಿ ನಮ್ಗೆ ತೋರಿಸಿದ್ದಾರೆ. ಸೊ ಇನ್ನಷ್ಟು ವಿಷಯಗಳನ್ನ ಮತ್ತೊಮ್ಮೆ ಯಾವಾಗಾದ್ರೂ ಭಗವಂತನ ಇಚ್ಛೆ ಇದ್ರೆ, ಸೊ ಈ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಡಿಸ್ಕಷನ್ ಮಾಡ್ತೀನಿ. ಇಷ್ಟೊತ್ತು ನನಗೆ ಅವಕಾಶ ನೀಡಿದಂತ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು.